ಬ್ರಹ್ಮಾನಂದ ಓಂಕಾರ ಆತ್ಮಾನಂದ ಸಾಕಾರ. ನಮಸ್ಕಾರ ವೀಕ್ಷಕರೇ, ಶುಭೋದಯ. ತಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಸಂಸ್ಕಾರಗಳ ಝೇಂಕಾರ ಓಂಕಾರ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಅತಿ ಆತ್ಮೀಯ ಸ್ವಾಗತ ಸುಸ್ವಾಗತ ಅಂತ ಇದ್ದೀನಿ. ಎಂದಿನಂತೆ ನಾನು ನಿಮ್ಮ ದಿವ್ಯಾಲೂರ್. ಬನ್ನಿ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋ ಹೊತ್ತಾಗಿದೆ. ಸ್ವಾಗತಿಸ್ಬಿಡೋಣ. ಶ್ರೀಯುತರು ಖ್ಯಾತ ಜ್ಯೋತಿಷ್ಯರು, ಸಂಖ್ಯಾ ಶಾಸ್ತ್ರಜ್ಞರು, ಸದಾದೇವಿಯ ಉಪಾಸಕರು ಹಾಗೂ ವೈಬ್ರೇಷನ್ ಗುರುಗಳು, ನಮ್ಮೆಲ್ಲರ ನೆಚ್ಚಿನ ಅಚ್ಚುಮೆಚ್ಚಿನ ಪ್ರೀತಿಯ ಗುರುಗಳು ಶ್ರೀ ಶ್ರೀ ರವಿಶಂಕರ್ ಗುರುಜಿಯವರು. ಗುರುಜಿ ನಮಸ್ಕಾರ. ಓಂಕಾರ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ ತಮ್ಗೆ. ನಮಸ್ತೆ ಶಂಕರ್. ಗುರುಜಿ, ಇವತ್ತು ಬಹಳ ವಿಶೇಷವಾದ ದಿನ. ನಮ್ಮ ಹೆಣ್ಮಕ್ಳು ಕಾಯ್ತಿರ್ತಾರೆ. ಶುಕ್ರವಾರ ಅಂದ್ರೆ ವಿಶೇಷ ಮಾಹಿತಿ ಓಂಕಾರ ಕಾರ್ಯಕ್ರಮದಲ್ಲಂತೂ ಇದ್ದೇ ಇರತ್ತೆ ಅಂತ ಮೊದ್ಲಿಗೆ ಏನ್ ತಿಳಿಸ್ತಾ ಇದ್ದೀರಾ? ಅಕ್ಷಯ ತೃತೀಯ ಸೋಮವಾರ ಸಿದ್ಧತೆಗಳು ಮಾಡ್ಕೋಬೇಕು. ನೀವು ತುಂಬಾ ಖುಷಿಯಾಗಿ ವಸ್ತ್ರ, ಆಭರಣ, ಬಂಗಾರ, ಬೆಳ್ಳಿ, ಗಾಡಿ, ಮನೆ, ಗೃಹ ಪ್ರವೇಶ, ಗೃಹಾರಂಭ, ಭೂಮಿ ಅಗಿತ, ಇವುಗಳು ಎಲ್ಲ ಶುಭ ಕಾರ್ಯಗಳಿಗೆ ಆ 3:30 ಆ ಒಂದು 3:30 ಮುಹೂರ್ತ ಅಂತ ನಾನು ಹೇಳ್ತಿದ್ದೆ ನಿಮಗೆ. ಸೊ ಅಂಥ ಒಂದು ವಿಶೇಷವಾದಂಥ ಒಂದು ಮುಹೂರ್ತ, ಅದರಲ್ಲೂ ಪರಶುರಾಮ ಜಯಂತಿ ಬೇರೆ. ತುಂಬ ವಿಶೇಷವಾಗಿ ಅವತ್ತೇ ನಿಮಗೆ ಅಕ್ಷಯ ತೃತೀಯ ದಿನ ತುಂಬ ವಿಚಾರಗಳು ಹೇಳೋದಿದೆ. ಯಾಕೆ ಅಕ್ಷಯ ತೃತೀಯವನ್ನು ಅಷ್ಟು ಒಂದು ಕೊಂಡಾಡ್ತೇವೆ, ಏನೇನು ಇರ್ಬೋದು ಅನ್ನೋದನ್ನ ಅವತ್ತು ಹೇಳ್ತೇನೆ. ಆದರೆ ಇವತ್ತೇನೇನು ತಯಾರಿ ಮಾಡ್ಕೋಬೇಕು, ಆಭರಣಗಳನ್ನು ಹೇಗೆ ಧರಿಸ್ಕೋಬೇಕು, ತಂದರೆ ಹೇಗೆ ಧರಿಸ್ಕೋಬೇಕು, ಹೊಸ ವಸ್ತ್ರ ತಂದರೆ ಅವತ್ತೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಬಹುದೊಡ್ಡ ಮಾಹಿತಿಯನ್ನು ಕೊಡ್ತೇನೆ. ನೋಡಿ, ಅತಿ ಮುಖ್ಯವಾಗಿ ಅಕ್ಷಯ ತೃತೀಯ ದಿನವಾಗಲಿ ಯಾವುದೇ ದಿನವಾಗಲಿ ದೇವಸ್ಥಾನದಲ್ಲಿ ಮಾರುವ ಯಾವುದೇ ತರಹದ ಆಭರಣಗಳನ್ನು ನೀವು ಜೀವನ ಪರ್ಯಂತ ಧರಿಸೋ ಹಾಗೇ ಇಲ್ಲ. ಮೊದಲು ಅದನ್ನು ತಿಳ್ಕೋಬೇಕು. ಯಾವ್ದು ಧರಿಸಬಾರ್ದು, ಯಾವ್ದು ಧರಿಸ್ಬೇಕು, ಯಾವ್ದು ತಿನ್ನಬೇಕು, ಯಾವ್ದು ತಿನ್ನಬಾರ್ದು. ಅತಿ ಮುಖ್ಯವಾಗಿ ಯಾವ್ದು ತಿನ್ನಬಾರ್ದು, ಏನು ಮಾಡಬಾರ್ದು ಅಂತ ತಿಳ್ಕೋಬೇಕು. ಏನು ಮಾಡಬೇಕು ಬೇರೆ, ಏನು ಮಾಡಬಾರ್ದು ಅನ್ನತಕ್ಕಂಥದ್ದು. ದೇವಸ್ಥಾನಗಳಲ್ಲಿ ನಿಮಗೆ ಗೊತ್ತಿಲ್ಲ, ಅಕ್ಷಯ ತೃತೀಯ ಕೆಲವು ದೇವಸ್ಥಾನಗಳಲ್ಲಿ ವಿಶೇಷವಾದಂಥ ಆಭರಣಗಳನ್ನು ಕರಗಿಸಿ ಒಂದು ರೂಪದಲ್ಲಿ ಮಾರ್ತಿರ್ತಾರೆ. ಕೆಲವು ದೇವಸ್ಥಾನದಲ್ಲಿ ಅದು ಮಾರೋ ಹಾಗೇ ಇಲ್ಲ. ಅದು ದೇವರಿಗೇ ಸಮರ್ಪಿತ. ನಾವು ಕೊಟ್ಟದ್ದು ಅದು ದೇವರಿಗೇ ಸಮರ್ಪಿತ. ಅವರು ಸಾಮಾನ್ಯರಿಗಾಗಲಿ ಭಕ್ತರಿಗಾಗಲಿ ಅದನ್ನು ಕರಗಿಸಿ ಬೇರೆ ರೀತಿಯ ಆಭರಣಗಳು ಇಲ್ಲ. ಇರೋ ಆಭರಣಗಳನ್ನೇ ಮಾರೋ ಹಾಗೇ ಇಲ್ಲ. ಹಾಗೂ ಮಾರಿಬಿಟ್ರೆ ನೀವು ತಗೊಂಡ್ಬಿಟ್ಟು ಅದನ್ನು ಅಪ್ಪಿತಪ್ಪಿ ಕೂಡ ಧರಿಸೋ ಹಾಗೆ ಇಲ್ಲ. ತಗೊಂಡು ಕೂಡ ಅದು ನಿಮ್ಮ ಮನೆಯ ದೇವರಿಗೆ ಅಲಂಕಾರ ಮಾಡಬೇಕಷ್ಟೇ ವಿನಃ ನೀವು ನಿಮ್ಮ ದೇಹದ ಮೇಲೆ ಹಾಕುವ ಅಧಿಕಾರ ನಿಮಗಿಲ್ಲ. ದೇವರ ವಿಗ್ರಹ ಅಂದ್ರೆ ನಾವು ಅಲ್ಲಿ ಹೋಗಿ ಎಲ್ಲಾ ಕೋರಿಕೆಗಳನ್ನ ಕೇಳತಕ್ಕಂಥದ್ದು. ನಮ್ಮ ಕಷ್ಟ, ಸುಖ, ದುಃಖ, ನೋವು, ದುಮ್ಮಾನ ಇದನ್ನ ತೋಡ್ಕೊಳ್ತಕ್ಕಂಥದ್ದು. ಹೌದಲ್ವೋ? ಯಾವುದೇ ಕಾರಣಕ್ಕೂ ಅದನ್ನ ಧರಿಸುವ ಹಾಗಿಲ್ಲ. ಇದನ್ನ ಮೊದಲು ನೆನಪಿಟ್ಟುಕೊಳ್ಳಿ. ಹಾಗೆ ಅತಿ ಮುಖ್ಯವಾಗಿ ಅಕ್ಷಯ ತೃತೀಯ ದಿನ ನಿಮಗೆ ಏನಾದರೂ ಕೋರಿಕೆಗಳಿದ್ರೆ ಅವತ್ತು ಒಂದು ಕಳಶದ ಬಗ್ಗೆ ಮಾತಾಡ್ತೇನೆ. ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ ಮುಂದಿನ ಭಾಗದಲ್ಲಿ. ಸಾಮಾನ್ಯವಾಗಿ ನಾವು ಹಿಂದೂಗಳು, ಅದರಲ್ಲೂ ಭಾರತೀಯರು, ಅದರಲ್ಲೂ ಈ ಒಂದು ಕರ್ನಾಟಕ ಸಂಪ್ರದಾಯ, ಕರುನಾಡ ಸಂಪ್ರದಾಯ ಅಂತ ಹೇಳ್ತೇವೆ, ಒಂದು ಕಳಶ ಎಲ್ಲರೂ ಮನೆಯಲ್ಲಿ ಸ್ಥಾಪಿಸೇ ಇರ್ತೇವೆ. ಅಕ್ಷಯ ತೃತೀಯ ದಿನ ಕಳಶ ಇಟ್ಟು ಪೂಜೆ ಮಾಡಲೇಬೇಕು. ಆ ಕಳಶದ ನೀರಲ್ಲೂ ಒಂದು ಅದ್ಭುತ ಇದೆ. ಆ ಕಳಶದ ನೀರಲ್ಲೂ ಏನ್ ಮಾಡ್ಬೇಕು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಪೂಜೆ ಮಾಡೋದು ಇಷ್ಟು ದಿನ ಆಯ್ತು, ಕಳಶದ ನೀರು ಏನಪ್ಪ ಮಾಡೋದು. ಆದ್ರೆ ಆ ಕಳಶದ ನೀರನ್ನ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಉಪಯೋಗಿಸಿಕೊಂಡರೆ ಒಂದೊಂದು ಅದ್ಭುತ ಪವಾಡ ನಡೆಯತಕ್ಕಂಥದ್ದು ಉಂಟು. ಗೊತ್ತಿಲ್ಲ, ತಗೊಂಡೋಗಿ ಏನೋ ಸುರಿದು ಬಿಡ್ತೀರಾ, ಎಲ್ಲೋ ಸುರಿದು ಬಿಡ್ತೀರಾ. ಸುರಿಬಹುದು, ಸುರಿಯಬಾರದನ್ನತಕ್ಕಂಥದ್ದೇನೂ ಇಲ್ಲ. ಆದ್ರೆ ಸುರಿಯುವುದರಲ್ಲೂ ಯಾರ ಕೈಯಲ್ಲಿ ಸುರಿಸಿದ್ರೆ, ಎಲ್ಲಿ ಸುರಿಸಿದ್ರೆ ಏನು ಪವಾಡ ನಡೆಯುತ್ತೆ, ಏನು ಅದ್ಭುತ ನಡೆಯುತ್ತೆ ಅನ್ನತಕ್ಕಂಥದ್ದು ಗೊತ್ತಿಲ್ಲ ನಿಮಗೆ. ಅಕ್ಷಯ ತೃತೀಯ ದಿನ ಆ ದೇವಿ ಫೋಟೋವನ್ನ ಇಟ್ಟು, ಆ ಲಕ್ಷ್ಮಿಯ ಫೋಟೋವನ್ನ ಇಟ್ಟು, ಆ ವಿಷ್ಣುವಿನ ಫೋಟೋವನ್ನು ಕೂಡ ಸೇರಿಸ್ಕೋಬಹುದು, ತೊಂದರೆ ಇಲ್ಲ. ಆದ್ರೆ ಲಕ್ಷ್ಮಿಗೆ ಮಾತ್ರ ಬಹುಮುಖ್ಯ ಪ್ರಾಮುಖ್ಯತೆಯನ್ನ ಕೊಡತಕ್ಕಂಥದ್ದು ಮಾಡಬೇಕು ಅಂತ ಪರಾಶಕ್ತಿಯೇ ಭೃಗು ಮಹರ್ಷಿಗಳಿಗೆ ವರ ಕೊಡ್ತಾರಂತೆ, ನಿನ್ನ ಮಗಳಾಗಿ ಜನಿಸ್ತೇನೆ ಅಂತ. ಆ ಭೃಗು ಮಹರ್ಷಿಯ ಮಗಳೇ ಲಕ್ಷ್ಮೀದೇವಿ. ನೋಡಿ, ಮಗಳನ್ನು ಅನ್ನೋದು ನೋಡೋದಿಲ್ಲ, ಅಳಿಯ ಅನ್ನೋದು ನೋಡೋದಿಲ್ಲ, ಎದೆ ಮೇಲೆ ಒದ್ದೇ ಬಿಟ್ಟಿರ್ತಾರೆ ಭೃಗು ಮಹರ್ಷಿಗಳು. ಆ ಪಾಟಿ ಸಿಟ್ಟಿನ ಮನುಷ್ಯ.
ಆ ಸಿಟ್ಟಿಗೆ ಎದ್ದೋಗಿ ನೋಡ್ದ ನಮ್ಮಪ್ಪ ಅನ್ನೋದು ಕೂಡ ಆಕೆಗೆ ಬರೋದಿಲ್ಲ. ಆ ಲಕ್ಷ್ಮಿಯನ್ನು ಹಠ, ಎಲ್ಲಿ ದುಡ್ಡು ಬರುತ್ತೋ ಅಲ್ಲಿ ಅಹಂ ಬಂದ್ಬಿಡುತ್ತೆ, ಎದ್ದು ಬಂದು ಬಿಡ್ತಾಳೆ ಆ ಶ್ರೀ ಕೆಳಗಡೆ ಬಂದ್ಬಿಡ್ತಾಳೆ ಅನ್ನತಕ್ಕಂಥ ಒಂದು ಮಾತು. ಅಂತ ಒಂದು ಲಕ್ಷ್ಮಿ ಫೋಟೋವನ್ನ ಇಟ್ಟು ಕಂಪಲ್ಸರಿ ಪೂಜೆ ಮಾಡಿಬಿಟ್ಟು ಆ ಒಂದು ಕಳಶದ ತೀರ್ಥವನ್ನ ಅತಿ ಮುಖ್ಯವಾಗಿ ಸುಮಂಗಲಿಯರೇನಾದರೂ ಮಕ್ಕಳಿಲ್ಲ ಅಂದುಕೊಳ್ಳತಕ್ಕಂಥ ಸುಮಂಗಲಿಯರು ಆ ಕಳಶದ ನೀರನ್ನ ಈ ಒಂದು ಬಾಳೆ ಗಿಡದ ಬುಡಕ್ಕೆ ಹಾಕುವುದರಿಂದ ಪುತ್ರ ಸಂತಾನವಾಗುವುದು ಅನ್ನತಕ್ಕಂಥ ಮಾತಿದೆ. ಅದರಲ್ಲೂ ವೈಭವ ಲಕ್ಷ್ಮಿ ವ್ರತವನ್ನ ಮಾಡಿಸ್ಬೇಕಾದ್ರೆ ಈ ಒಂದು ಪದ್ಧತಿಯನ್ನ ಮಾಡಿಸ್ತೇವೆ. ಎಷ್ಟೋ ಜನ ಗೊತ್ತಿಲ್ಲ, ಎಷ್ಟೋ ಜನ ಹೇಳೋದೂ ಇಲ್ಲ, ಗೊತ್ತೂ ಇಲ್ಲ. ತಗೊಂಡೋಗೆಲ್ಲ ಒಂದು ಗಿಡಕ್ಕೆ ಹಾಕೊಳ್ಳಿಮ್ಮ ಅಂತ ಹೇಳ್ತಾರೆ. ಆದ್ರೆ ಅಲ್ಲೊಂದು ನಿಯಮ ಇದೆ. ಆ ಕಳಶದ ನೀರನ್ನ ಯಾರ್ಯಾರು ಹೇಗೆ ಉಪಯೋಗಿಸ್ಕೊಂಡ್ರೆ ಸ್ಮಾರ್ಟ್ ವೇ ಅಂತ ಹೇಳ್ತೇವೆ. ಅದನ್ನ ಸುಮಂಗಲಿಯರು ತೆಗೆದುಕೊಂಡು ಹೋಗಿ ಆ ಒಂದು ಬಾಳೆ ಗಿಡದ ಆ ಒಂದು ಬುಡದಲ್ಲಿ ಹಾಕಿ ಆ ಒಂದು ಮೃತ್ತಿಕೆಯನ್ನ ತಗೊಂಡು ಆ ಒಂದು ಹಣೆಗೆ ಹಚ್ಕೊಳ್ಳೋದ್ರಿಂದ, ನಾಭಿಗೆ ಹಚ್ಕೊಳ್ಳೋದ್ರಿಂದ, ಸ್ವಲ್ಪ ಸೇವಿಸೋದ್ರಿಂದ ಕೂಡ ಆ ಹೊಟ್ಟೆಯಲ್ಲಿರ್ತಕ್ಕಂಥ ದೋಷಗಳು ಹೋಗುತ್ತೆ, ಆ ಲಕ್ಷ್ಮಿ ಆವಾಹನೆ ಆಗುತ್ತೆ ಅನ್ನತಕ್ಕಂಥ ಒಂದು ಮಾತು ಹೇಳ್ತಾರೆ. ಆ ಒಂದು ಮನೆಯ ಗೃಹಲಕ್ಷ್ಮಿ ಯಾವಾಗ ಸಂತೃಪ್ತಿ ಆಗ್ತಾಳೆ, ಯಾವಾಗ ಖುಷಿ ಆಗ್ತಾಳೆ? ನೀವು ಬಂಗಾರ ತಂದು ಕೊಡಿ, ವಜ್ರ ವೈಡೂರ್ಯ ತಂದು ಕೊಡಿ, ಅಧಿಕಾರ ತಂದು ಕೊಡಿ, ಅಂತಸ್ತು ತಂದು ಕೊಡಿ, ಪದವಿ ತಂದು ಕೊಡಿ, ಪ್ರತಿಷ್ಠಾ ತಂದು ಕೊಡಿ, ಇಲ್ಲ. ಆಕೆ ಖುಷಿ ಆಗೋದು ಎರಡು ವಿಚಾರದಲ್ಲಿ. ಒಂದು, ತನ್ನ ಸುಮಂಗಲಿತನ ಗಟ್ಟಿಯಾಗಿದೆ ಅನ್ನುವಾಗ. ಎರಡನೇದು, ತಾನು ತಾಯಿ ಆದಾಗ, ಅಮ್ಮ ಆದಾಗ. ಸೊ ಆ ಅಮ್ಮ ಆಗಬೇಕು ಅಂದುಕೊಳ್ಳತಕ್ಕಂಥ ಸುಮಂಗಲಿಯರು ಈ ಸೋಮವಾರ ಆ ಕಳಶದ ನೀರನ್ನ ಬಾಳೆ ಗಿಡದ ಆ ಒಂದು ಬುಡಕ್ಕೆ ಹಾಕಿ. ಇನ್ನು ಮದುವೆ ಆಗದ ಹೆಣ್ಣು ಮಕ್ಕಳು ಒಂದು ಅದ್ಭುತ ಹೇಳ್ಕೊಡ್ತಾನೆ. ಅದೇನ್ ಮಾಡ್ಬೇಕು ಅಂತ ಮುಂದಿನ ಭಾಗದಲ್ಲಿ ಹೇಳ್ತಾನೆ, ಕಾದು ನೋಡಿ. ಈಗ ಯಾರೋ ಕರೆ ಮಾಡಿ ಕಾಯ್ತಿದ್ದಾರೆ, ಯಾರವರು ಕೇಳೋಣ ಬನ್ನಿ. ಹಲೋ ಹಲೋ, ನಮಸ್ಕಾರ ದಿವ್ಯ. ನಮಸ್ತೆ ಅಮ್ಮ, ಯಾರು ಮಾತಾಡ್ತಿರೋದು? ಪ್ರೀತಿ ಅಂತ ಮಂಡ್ಯ ಡಿಸ್ಟ್ರಿಕ್ಟ್ ಇಂದ ಮಾತಾಡ್ತಿರೋದು ದಿವ್ಯಕ್ಕ. ನನ್ನ ಹ್ಯಾಂಡಿಕ್ಯಾಪ್ಟು. ಓ ಹೌದಾ ಅಮ್ಮ, ನಿಮ್ ಬಗ್ಗೆ ಕೇಳ್ಬೇಕಿತ್ತಾ? ಹೌದು ದಿವ್ಯಕ್ಕ. ಹೇಳಿಮ್ಮ, ತುಂಬಾ ಖುಷಿ ಆಗತ್ತೆ ಅಕ್ಕ ಅನ್ನೋ ಮಾತು ಕೇಳಿದ್ರೆ. ಪ್ರೀತಿಯವರೇ, ನಿಮ್ಮ ಹುಟ್ಟಿದ ದಿನಾಂಕವನ್ನ ತಿಳಿಸಿ. 12/12/82. ಹುಟ್ಟಿದ ಸಮಯ ಗೊತ್ತಿಲ್ಲ. ಸರಿ, 1ರಿಂದ 12 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿಮ್ಮ. 8. 8. ಪ್ರೀತಿ, ಏನ್ ಕೇಳ್ಬೇಕಿತ್ಮ? ಮುಂದೆ ನಮ್ ಜೀವನದ ಬಗ್ಗೆ ಕೇಳ್ಬೇಕು ದಿವ್ಯಕ್ಕ. ಅಪ್ಪ ಅಮ್ಮ ಎಲ್ಲ ದೂರ ಆಗಿದ್ದಾರೆ, ನಮ್ ಕಡೆ ಯಾರು ಇಲ್ಲ, ನನಗ್ ಮದ್ವೆ ಆಗಿದೆ. ನಮ್ಮ ಯಜಮಾನ್ರು ಕೂಲಿ ಮಾಡ್ತಾರೆ ದಿವ್ಯಕ್ಕ. ಅದೇ ಮುಂದೆ ನಮ್ ಫ್ಯೂಚರ್ ಹೇಗೆ ಏನು ಅಂತ ಕೇಳ್ಬೇಕು. ಗುರೂಜಿ ಇದಾರೆ, ಮಾತಾಡಿಮ್ಮ. ನಮಸ್ತೆ ಶಂಕರ. ನಮಸ್ತೆ ಗುರುಜಿ, ನಿಮ್ಮ ಜೊತೆ ಮಾತಾಡಿದ್ ಬಹಳ ಸಂತೋಷ ಆಯ್ತು ಗುರುಜಿ. ನಾನು ಎಷ್ಟೋ ಪತ್ರಗಳು ಬರ್ದಿದ್ದೆ, ಇವತ್ತು ಆದ್ಮೇಲೆ ತುಂಬಾ ಖುಷಿ ಆಗಿದೆ ಗುರುಜಿ. ತಾಯಿ ಜೀವವೇ ಇರ್ಲಿ ಇರ್ಲಿ. ಏನ್ ಓದ್ಕೊಂಡಿದ್ಯಮ್ಮ? ನಂದು ಡಿಪ್ಲೊಮಾ ಆಗಿದೆ ಗುರುಜಿ. ಕೆಲಸಕ್ಕೆ ಹೋಗಿ ಸರ್ಕಾರಿ ಮಟ್ಟದ ಕೆಲಸ ಬಂದಿದೆ ನೋಡಿ. ನಿಮ್ಮ ಮದುವೆನೇ ಒಂದ್ ರೀತಿ ಗಡಿಬಿಡಿ. ಹೌದು ಗುರುಜಿ. ಮದುವೆ ಆದ್ಮೇಲೂ ನಿಮ್ಮಿಬ್ಬರನ್ನ ಜೊತೆಲಿ ಇಡ್ಲಿಕ್ಕೆ ತುಂಬಾ ಜನ ಮುರಿಲಿಕ್ಕೆ ನೋಡಿರ್ತಾರೆ. ಹೌದು. ಯಾರಾದ್ರೂ ಹುಳಿ ಹಿಂಡತಕ್ಕಂಥ ಒಂದಾ ನಿಮ್ ಗಂಡನ ಮನೆಯವರು, ಇಲ್ಲ ನಿಮ್ಮ ತಾಯಿ ಮನೆಯವರೇ, ಯಾರಾದ್ರೂ ನಿಮಗ್ ತುಂಬಾ ಆತ್ಮೀಯರೇ ನೋವು ಕೊಡ್ತಕ್ಕಂಥ ಒಂದು ಭಾವ. ಯಾಕೋ ನಿಮಗೆ ಅದೇ ಸಂಕಟ, ನಾವಿನ್ನೂ ಏನು ಚೆನ್ನಾಗಾಗಿಲ್ಲ. ನಿಮ್ಮದು ಒಂದು ಭಾವ ಇದೆ, ಏನಂದ್ರೆ ಯಾರಿಗೂ ಕೆಡುಕು ಬಯಸದ ಮನಸತ್ವ. ನಾನಾಯ್ತು, ನನ್ನ ಗಂಡ ಆಯ್ತು, ನಮ್ಮ ಮನೆ ಆಯ್ತು, ಸಾಕಪ್ಪ, ನನ್ನ ಕೈಲಾದ್ರೆ ಬಂದವ್ರಿಗೆ ಊಟ ಇಡ್ತೇನಪ್ಪ ಅನ್ನತಕ್ಕಂಥ ಭಾವ. ಆದ್ರೂ ಏನಾದ್ರೂ ಒಂದು ಕಿರಿಕಿರಿ, ತೊಂದರೆ, ನೋವು, ಸಂಕಟ ಆ ಮೇಲಿಂದ ಮೇಲೆ ಆಗ್ತಕ್ಕಂಥದ್ದು. ಹೌದು ಹೌದು ಗುರುಜಿ. ಸರಿ. ಅದರಲ್ಲೂ ಲಗ್ನ ಭಾವಕ್ಕೆ ಶುಕ್ರ, ಕೇತು, ಬುಧ ಇದನ್ನ ಕೇಂದ್ರಾಧಿಪತಿ ದೋಷ ಅಂತ ಹೇಳ್ತೇವೆ ನೋಡಿ. ನಿಮ್ಮಿಬ್ಬರಲ್ಲಿ ಏನಾದ್ರೂ ಒಂದು ಭಿನ್ನಾಭಿಪ್ರಾಯಗಳು ಒಂದೊಂದು ಸಮಯ ತಾರಕಕ್ಕೇರಿ ಹೊಡೆದೋಗುವಷ್ಟರ ಮಟ್ಟಕ್ಕೆ ಆಗ್ತಕ್ಕಂಥದ್ದು ಆಗಿಬಿಡುತ್ತೆ. ನೀನ್ ಬೇಡ, ನಾನ್ ಬೇಡ, ನೀವೇ ಸುಮ್ಮನೆ ಕೊರಗೋದು, ಸುಮ್ಮನೆ ಕಣ್ಣೀರ್ ಹಾಕೋದು. ನನಗೆ ಒಂಚೂರು ಕಾಲಲ್ಲಿ ತೊಂದರೆ ಇದೆ, ನನ್ನನ್ನು ಪ್ರೀತಿಸ್ತಾರೋ ಇಲ್ವೋ, ನನ್ ಏನೋ ಹೇಗೋ, ಈ ತರ ಸುಮ್ಮನೆ ಹುಳ ಬಿಟ್ಕೊಳ್ಳೋದು. ಹೌದು. 1982 ಅಂದ್ರೇನೆ ಹೀಗೆ. ಆ 8 ಅಂದ್ರೆ ಶನಿ, 2 ಅಂದ್ರೆ ಚಂದ್ರ. ಅವೆರಡರ ಪ್ರಭಾವ ಸೇರ್ಕೊಂತು ಅಂದ್ರೆ ಕೊರಗೋದೆ. ಇಲ್ಲದ ವಿಚಾರಕ್ಕೆ ಇರುವುದನ್ನು ನೋಡೋದಿಲ್ಲ, ಎಲ್ಲದರ ಬಗ್ಗೆ ಚಿಂತೆ ಮಾಡಿಕೊಂಡು ಕೊರಗ್ತಕ್ಕಂಥ ಒಂದು ಭಾವ ಅಂತ ಹೇಳ್ತೇವೆ. ಅಂಥದ್ದೊಂದು ನೋಡಿ. ಇದೇ ಅಕ್ಷಯ ತೃತೀಯಕ್ಕೆಮ್ಮ
ಕಂಪಲ್ಸರಿ ಒಂದು ಕಳಶ ಇಟ್ಟು. ಸ್ವಲ್ಪ ಜೋರಾಗಿ ಮಾತಾಡಿ ಗುರುಜಿ, ನಂಗೆ ಕೇಳಿಸ್ತಾ ಇಲ್ಲ. ನಾನ್ ಮಾತಾಡ್ತಿದ್ದೀನೋ, ನೀನ್ ಕಾನ್ಸಂಟ್ರೇಷನ್ ಕೊಡ್ತಿಲ್ಲ ಅಷ್ಟೇ. ನನ್ ಗಂಟ್ಲಿರೋದು ಇಷ್ಟೇ ಅಪ್ಪ. ಜೋರಾಗಿ ಮಾತಾಡಿದ್ರೆ ನಂಗೆ ಹೊಟ್ಟೆಲ್ ಸ್ವಲ್ಪ ಸಮಸ್ಯೆ ಇದೆ, ಪುಟ್ಟದಾಗಿ ದಬ್ಳ ಇಟ್ಬಿಟ್ಟಿದ್ದಾರೆ. ಸೊ ಜೋರಾಗಿ ಮಾತಾಡೋ ಆಗಿಲ್ಲ ಈಗ ನಾವು. ಓಕೆ ಗುರುಜಿ. ಸರಿ ಸರಿ ಸರಿ. ಆ ಒಂದು ಶುಕ್ರಭಾವಕ್ಕೆ ಕಂಪಲ್ಸರಿ ಒಂದು ಕಳಶವನ್ನ ಇಟ್ಟು ಪೂಜೆ ಮಾಡಿ ಅವತ್ತು ಬಾಳೆ ಗಿಡದ ಒಂದು ಬಾಳೆ ಗಿಡಕ್ಕೆ ಆ ಒಂದು ಕಳಶದ ನೀರನ್ನು ಹಾಕ್ತಕ್ಕಂಥದ್ದಕ್ಕೆ ಪ್ರಯತ್ನ ಮಾಡಿ, ಆ ಮೃತ್ತಿಕೆಯನ್ನು ಹಚ್ಕೊಳ್ತಕ್ಕಂಥದ್ದು ಮಾಡಿ. ಅವತ್ತು ಕಂಪಲ್ಸರಿ ಮಲ್ಲಿಗೆ ಹೂವು ತಗೊಳ್ಳಿ, ಅದ್ರ ಜೊತೆಯಲ್ಲಿ ಒಂಚೂರು ಕನಕಾಂಬರವನ್ನು ಸೇರಿಸ್ಬಿಟ್ಟು ಲಕ್ಷ್ಮಿಗಿಟ್ಟು ಪೂಜೆ ಮಾಡಿ. ಸ್ವಲ್ಪ ಇಷ್ಟು ತಗೊಂಡ್ರೆ ಒಳ್ಳೇದೆ, ಒಂದಿಷ್ಟುದ್ದ ಇದನ್ನು ತಗೊಂಡು ಆ ದೇವಿಗಿಟ್ಟು ಒಂದು 5 ಜನ ಹೆಣ್ಣು ಮಕ್ಕಳಿಗೆ ಆ ಕನಕಾಂಬರದ ಜೊತೆ ಆ ಒಂದು ಮಲ್ಲಿಗೆ ಹೂವಿನ ಕಂಪು, ಆ ಎರಡನ್ನೂ ಸೇರಿಸಿರ್ತಕ್ಕಂಥ ಹೂವನ್ನ ಕೊಡತಕ್ಕಂಥದ್ದು. ಅರಿಶಿನ ಕುಂಕುಮ ಕಂಪಲ್ಸರಿ, ತೆಂಗಿನಕಾಯಿ ಕೊಡಬೇಕು, ಕಂಪಲ್ಸರಿ ಕೋಸಂಬರಿ ಕೊಡಬೇಕು. ನೋಡಿ ಅಷ್ಟಲಕ್ಷ್ಮಿಯರೂ ಬಂದು ನೆಲೆಸ್ತಾರೆ ಅನ್ನತಕ್ಕಂಥ ಒಂದು ಮಾತಿದೆ. ಇದನ್ನ ಆ ದೇವಿಗೆ, ಆ ಪಾರ್ವತಿಗೆ ಶಿವಯ್ಯ ಹೇಳಿರ್ತಕ್ಕಂಥದ್ದು. ಆ ಲಕ್ಷ್ಮೀ ಪೂಜೆ ಅಷ್ಟು ಒಲಿಯುತ್ತೆ ಅನ್ನತಕ್ಕಂಥದ್ದು ಅವತ್ತು ಮಾಡೋ ತಾಯಿ. ಯಾಕೆ ಇದಾಗೋದಿಲ್ಲ ನಾನು ನೋಡ್ತೇನೆ, ಯೋಚನೆ ಮಾಡಬೇಡ, ಒಳ್ಳೇದಾಗುತ್ತೆ, ಹೋಗ್ಬನ್ನಿ. ಪ್ರೀತಿಯವರೇ, ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜಿ, ಕಳಸ ಬಹಳ ಮುಖ್ಯ ಅಂತ ಹೇಳ್ತಾರೆ, ಯಾಕಂದ್ರೆ ಶಿರಸ್ಸನ್ನ ಕಳಸಕ್ಕೆ ಹೋಲಿಸ್ತಾರೆ ಅಲ್ವೇ ಗುರುಜಿ? ಹಾಗಾಗಿ ಮನೇಲಿ ನಾವು ಕೂಡ ಬಹಳಷ್ಟು ಕನ್ಫ್ಯೂಷನ್ ಇರುತ್ತೆ. ನೀರೇನೋ ಹಾಕಿಟ್ಬಿಟ್ಟಿರ್ತೀವಿ, ಆದ್ರೆ ಎಲ್ಲಪ್ಪ ಚೆಲ್ಲೋದು ಯಾಕೆ ಅಂತ. ಆದ್ರೆ ನೀವ್ ಹೇಳ್ತಿದ್ರೆ ಪ್ರತ್ಯೇಕವಾಗಿ ಕೆಲವೊಬ್ಬರು ಕೆಲವೊಂದು ಇಷ್ಟಾರ್ಥಗಳು ಸಿದ್ಧಿಸ್ಕೋಬೇಕು ಅಂದ್ರೆ ಅಲ್ಲಲ್ಲಿಗೆ ಹೋಗಿ ಹಾಕ್ಬೇಕು, ಅದ್ರಲ್ಲೂ ವಿಶೇಷವಾಗಿ ಬಾಳೆ ಗಿಡದ ಬುಡಕ್ಕೆ ಹಾಕ್ಬೇಕು ಅಂತ ಹೇಳ್ತೀರಿ. ಮುಂದೆ ಏನು ಒಳ್ಳೆ ಗಂಡ ಬೇಕು, ಕೃಷ್ಣಯ್ಯನಂತ ಸುಂದರವಾಗಿರ್ತಕ್ಕಂಥ ಗಂಡ ಬೇಕು, 6 ಪ್ಯಾಕ್ ಗಂಡ ಬೇಕು, ರಾಮನಂತ ಗಂಡ ಬೇಕು. ಮದುವೆನೇ ಆಗಿಲ್ಲ ನಮ್ಮ ಮಕ್ಕಳಿಗೆ, ಹೆಣ್ಣುಮಕ್ಕಳಿಗೆ ಏನಪ್ಪಾ ಮಾಡೋದು ಅಂತ ಕೊರಗ್ತಿರ್ತಕ್ಕಂಥ ತಾಯಂದ್ರು ಅಕ್ಷಯ ತೃತೀಯ ದಿನ ಕಳಶ ಕುಂದರಿಸ್ಬಿಟ್ಟು ಆ ಒಂದು ತೀರ್ಥವನ್ನ, ಆ ಕಳಶದ ನೀರನ್ನ ಆ ಮದುವೆಯಾಗದ ಹೆಣ್ಣು ಮಕ್ಕಳ ಕೈಯಿಂದ ತುಳಸಿ ಗಿಡದ ಬುಡಕ್ಕೆ ಹಾಕಿಸ್ತಕ್ಕಂಥದ್ದು ಮಾಡಿಸಿ. ನೋಡಿ, ಸೋಮವಾರ ಬಂದು ಒಂದು ನೆನ್ಪಿಟ್ಕೊಳ್ಳಿ, 7:30 to 9 ಗಂಟೆ ಬಂದು ರಾಹುಕಾಲ. ಸೊ ಬೆಳಿಗ್ಗೆನೇ ಹೇಳ್ಬೇಕಾಗುತ್ತೆ. ನೀವು ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ದು ಸಿದ್ಧತೆಗಳು ಆರಂಭ ಮಾಡ್ಕೊಳ್ಳಿ. ಬೆಳಿಗ್ಗೆ ಅಟ್ಲೀಸ್ಟ್ ಕಷ್ಟ ಆಗುತ್ತೆ ಗುರುಗಳೇ, ಅಷ್ಟೊತ್ತಿಗೆ ಎದ್ದೊಳಕ್ಕೆ ಆಗೋದಿಲ್ಲ. ಬೆಳಿಗ್ಗೆನೆ ಸೋಮವಾರ ಬೇರೆ, ಗೌರ್ಮೆಂಟ್ ರಜಾ ಇಲ್ಲ, ಯಜಮಾನರಿದ್ದಾರೆ, ಮಕ್ಕಳಿದ್ದಾರೆ, ಅಮ್ಮ ಇದ್ದಾರೆ, ಅಣ್ಣ ಇದ್ದಾರೆ, ತಮ್ಮ ಇದ್ದಾರೆ, ಅಕ್ಕ ಇದ್ದಾರೆ, ತಂಗಿ ಇದ್ದಾರೆ, ಎಲ್ರಿಗೂ ನೋಡ್ಬೇಕಲ್ಲ ಗುರುಗಳೇ, ಅತ್ತೆ ಮಾವನಿಗಂತೂ ಮುಖ್ಯವಾಗಿ ನೋಡ್ಬೇಕಲ್ಲ ಗುರುಗಳೇ ಅಂದುಕೊಳ್ತಕ್ಕಂಥ ಹೆಣ್ಮಕ್ಳು ಒಂದು 6-6:30 ಎದ್ದೋಳ್ರೋ ತಾಯಂದ್ರ. ಸೂರ್ಯೋದಯಕ್ಕೆ ಸರಿಯಾಗಿ ಎದ್ದು ಬಿಟ್ರು, ಸೂರ್ಯ ಹುಟ್ಟೋಕ್ ಮೊದಲು ಎದ್ದು ಕಂಪಲ್ಸರಿ ಮೊದಲು ಮಾಡಬೇಕಾಗಿರೋದು ಟಾಯ್ಲೆಟ್ ಹೋಗಿ ಕಾಲಿಗೆ ನೀರು ಹಾಕೋಬೇಕು. ಅವತ್ತು ಅಕ್ಷಯ ತೃತೀಯ ದಿನ ಎಲ್ಲಾ ಹೆಣ್ಣು ಮಕ್ಕಳು ಕಂಪಲ್ಸರಿ ಕಾಲಿಗೆ ನೀರು ಹಾಕೋಬಿಟ್ಟೆ ಮಿಕ್ಕ ಕೆಲಸವನ್ನ ಮಾಡ್ಕೊಳ್ತಕ್ಕಂಥದ್ದು. ಆಮೇಲೆ ಟಾಯ್ಲೆಟ್ ಒಳಗಡೆ ಹೋಗಿ ಕೆಲವ್ರು ಏನ್ ಮಾಡ್ತಾರೆ, ಬಾಯಿಗೆ ನೀರು ಹಾಕೋತೀರಾ, ಕೈ ತೊಳ್ಕೊತೀರಾ, ಮುಖ ತೊಳ್ಕೊತೀರಾ. ಬಟ್ ಅಕ್ಷಯ ತೃತೀಯ ದಿನ ಕಂಪಲ್ಸರಿ ಮಾಡಬೇಕಾಗಿರೋದು ಹೆಣ್ಣು ಮಕ್ಕಳು, ಗಂಡು ಮಕ್ಕಳಲ್ಲ, ಹೆಣ್ಣು ಮಕ್ಕಳ ಹಬ್ಬ ಅದು, ಲಕ್ಷ್ಮಿ ಹಬ್ಬ. ಲಕ್ಷ್ಮಿ ಖುಷಿಯಾಗಿರೋದು ಅಂದ್ರೆ ನಮ್ಮ ಮನೆಯ ಗೃಹಲಕ್ಷ್ಮಿ ಖುಷಿಯಾಗಿದ್ದಾಗಲೇ, ಏನೇ ಇದ್ರು ಕೂಡ, ಹೌದಲ್ವೋ? ಸೊ ಆ ಲಕ್ಷ್ಮಿ ನಮ್ಮ ಮನೆ ಬಿಟ್ಟು ಹೋಗಬಾರದು, ಆ ದಾರಿದ್ರ್ಯ ಬಿಟ್ಟು ಹೋಗಬೇಕು ನಮಗೆ. ಸೊ ಆ ಅಕ್ಷಯ ತೃತೀಯ ಅಂದ್ರೆ ಲಕ್ಷ್ಮಿ ಹಬ್ಬ ಅನ್ನತಕ್ಕಂಥದ್ದು. ಎದ್ದ ತಕ್ಷಣ ಮನೆಯ ಗೃಹಲಕ್ಷ್ಮಿಯರು, ಅದು ಪುಟ್ಟ ಹೆಣ್ಮಕ್ಳಾದ್ರೂ ಸರಿ, ಕರ್ಕೊಂಡು ಹೋಗ್ಬಿಟ್ಟು ಕಾಲು ತೊಳಸಿ ಅವ್ರಿಗೆ. ಆಮೇಲೆ ಮಿಕ್ಕಿದ್ದು ಮುಖ ತೊಳೆಯೋದು, ಟಾಯ್ಲೆಟ್ಗೆ ಹೋಗೋದು, ಇದೆಲ್ಲ, ಹೌದಲ್ವೋ? ಇದನ್ನ ಫಸ್ಟ್ ಮಾಡಿ. ಅವತ್ತು ಆ ನಮ್ಮ ದಾರಿದ್ರ್ಯ ಹೋಯ್ತು. ನಮ್ಮ ಕಾಲುಗಳನ್ನು ನೋಡಿ, ಯಾವುದೇ ಹೆಣ್ಣನ್ನ ನೋಡ್ಲಿಕ್ಕೆ ಹೋದಾಗ, ನಮ್ಮ ಮನೆಗೆ ಲಕ್ಷ್ಮಿ ತುಂಬಿಸ್ಕೊಳ್ಳಿಕ್ಕೆ ಹೋದಾಗ ತುಂಬಾ ಹಿರಿಯರು, ಸಂಪ್ರದಾಯವಾದಿಗಳು ಮುಖ ಎಲ್ಲ ನೋಡೋದು, ಫಸ್ಟ್ ಕಾಲನ್ನೇ ನೋಡೋದು. ಆ ಮನೆಗೆ ಲಕ್ಷ್ಮಿ ಆಗಿ ಬರ್ತಾಳ, ನಮ್ಮ ಮನೆಗೆ ಲಕ್ಷ್ಮಿ ತರ್ತಾಳ. ಲಕ್ಷ್ಮಿ ಅಂದ್ರೆ ಬಂಗಾರ ಅಷ್ಟೇ ಅಲ್ಲ, ತೃಪ್ತಿ ತರ್ತಾಳ, ನೆಮ್ಮದಿ ತರ್ತಾಳ, ಒಗ್ಗಟ್ಟು ತರ್ತಾಳ, ಕುಟುಂಬ ಒಗ್ಗಟ್ಟಾಗುತ್ತಾ, ನಮ್ಮನ್ನ ನೋಡ್ತಾಳ. ಸೊ ಅದೆಲ್ಲವೂ ಆ ಕಾಲಿನ ಬೆರಳುಗಳಲ್ಲಿ, ಆ ರೇಖೆಗಳಲ್ಲಿ ಕಾಣಿಸುತ್ತೆ. ಮನೆ ಹೊಡೆಯೋದು ಕೂಡ ಬೆರಳುಗಳಲ್ಲಿ ಗೊತ್ತಾಗುತ್ತೆ. ಸರ್ವನಾಶವು ಕೂಡ ನೀವು ಕೇಳಿರ್ತೀರ, ಏನೋಪ್ಪ ತಂದ್ರು ಆ ಹೆಣ್ಣನ್ನ, ಮನೆ ಸರ್ವನಾಶ ಆಗೋಯ್ತು. ಏನೋಪ್ಪ ತಂದ್ರಿ, ಮನೆ ಅಣ್ಣ ತಮ್ಮಂದ್ರು ರಾಮ ಲಕ್ಷ್ಮಣರ ತರ ಇದ್ರು, ಹೊಡೆದೇ ಹೋಯ್ತು.
ಪರಂಪರೆ ಕುಟುಂಬ 7 ತಲೆಮಾರು ನಾವು ನೋಡಿದ್ದೀವಿ, ಕೇಳಿದ್ದೀವಿ ಇಂಥ ಕುಟುಂಬ ಅಂತೆ. ಅದು ಏನೋಪ್ಪ ಆ ಹೆಣ್ಮಗುನ್ ತಂದ್ರು ಬಟಾಬೈಲಾಗ್ಬಿಟ್ರು ಅಂತಾರೆ. ಅಲ್ಲಿ ಮಾಡಿರ್ತಾರೆ ಏನ್ ಗೊತ್ತಾ ತಪ್ಪು, ಅಂದ ಚಂದ ನೋಡಿರ್ತಾರೆ, ಅತಿ ಮುಖ್ಯವಾಗಿ ಮುಖ ನೋಡಿರ್ತಾರೆ. ಮೊದಲು ಹೋದ ತಕ್ಷಣ ನೋಡೋದೇ ಹಿರಿಯರು ಆ ನಡೆಯತಕ್ಕಂಥ ಕಾಲುಗಳ ಗುಣ. ಆ ಕಾಲಲ್ಲಿ ಹಿಡಿತಾ ಇದೆಯಾ, ಚಂಚಲತೆ ಇದೆಯಾ? ಇನ್ನೂ ಕೆಲವು ಹೆಣ್ಮಕ್ಳು ತಪ್ಪು ತಿಳ್ಕೋಬಾರ್ದು, ತಪ್ಪು ಮಾಡಿದವ್ರಿಗಷ್ಟೇ ನಾನು ಹೇಳ್ತಿರೋದು. ಮದುವೆ ಆಗಿದ್ರು ಓಡೋಗ್ಬಿಟ್ಟಿರ್ತಾರೆ, ಅದು ಗೊತ್ತಾಗುತ್ತೆ, ನೀವು ನಂಬೋದಿಲ್ಲ. ದಾರಿ ತಪ್ತಾರ, ಮನೆ ಹೊಡಿತಾರ, ಮನಸ್ಸು ಹೊಡಿತಾರ, ಕುಟುಂಬ ಹೊಡಿತಾರ, ಖಂಡಿತ ಗೊತ್ತಾಗುತ್ತೆ ಕಾಲಲ್ಲಿ. ಅಂತ ಒಂದು ನತದೃಷ್ಟ ಜಾತಕ ಅಲ್ಲ, ಜಾತಕ ಏನೇ ನತದೃಷ್ಟವಾಗಿದ್ದರೂ ನೀವು ನಂಬೋದಿಲ್ಲ, ಜಾತಕ ನತದೃಷ್ಟ ಇರುತ್ತೆ. ಆದ್ರೆ ಕೆಲವು ಲಕ್ಷಣಗಳು ಭಗವಂತ ಕೆಲವು ಹೆಣ್ಣು ಮಕ್ಕಳಿಗೆ ಕೊಟ್ಟಿರ್ತಾರೆ. ನತದೃಷ್ಟ ಅಂದ್ರೆ ಏನೋ ಒಂದು ಮಕ್ಕಳಲ್ಲಿ ಕೊರತೆ ಇರಬಹುದು, ಏನೋ ಒಂದು ರೋಗ ಭಯ ಕಾಡಬಹುದು, ಅಂಜಿಕೆ ಕಾಡಬಹುದು, ಆ ಹೆಣ್ಣು ಮಕ್ಕಳಲ್ಲಿ ಏನೋ ಹೇಳಿಕೊಳ್ಳಲಾರದ ನೋವಿರಬಹುದು, ಬಾಯಿ ಬಿಟ್ಟು ಹೇಳಲಾರದಂತ ಭಾವನೆಗಳಿರಬಹುದು, ಲಿಟ್ಲ್ ಬಿಟ್ ನತದೃಷ್ಟ ಅಂತೇವೆ. ಆದರೆ ಅದನ್ನು ಸರಿಪಡಿಸ್ಕೋಬಹುದು, ಅದನ್ನ ಪೂರ್ತಿ ಸರಿಪಡಿಸ್ಕೋಬಹುದು. ಈ ತರದ ಜಾತಕಗಳು, ಈ ತರದ ಹೆಣ್ಣನ್ನ ತಂದು ಜಾತಕ ನೋಡ್ಲಿಕ್ಕೆ ಅದ್ಭುತ ಇದೆ. ಆದರೆ ಲಕ್ಷಣಗಳಲ್ಲಿ ಏನಾದ್ರೂ ಅವಲಕ್ಷಣ ಆಗಿಬಿಟ್ರೆ ಮನೆ ಒಡೆಯೋದೇನು, ಸರ್ವನಾಶವೇ, ಬೆಂಕಿ ಬಿರುಗಾಳಿಯೇ. ಆ ಮನೆ ಬಟಾ ಬಯಲಾಗ್ಬಿಡುತ್ತೆ, ಮಣ್ಣುಪಾಲಾಗ್ಬಿಡುತ್ತೆ. ನೋಡಿ, ಒಂದು ಗಂಡು ದುಡ್ಡುಗಲ್ಲ ಭಯ ಬೀಳೋದು, ದುಡ್ಡುಗಲ್ಲ, ಅಧಿಕಾರಕ್ಕಲ್ಲ, ಅಂತಸ್ತುಗಲ್ಲ, ಅವನೊಂದಕ್ಕೆ ಭಯ ಬೀಳ್ತಾನೆ. ಬಂದಂತ ಹೆಣ್ಣು ಅದನ್ನ ಕಾಪಾಡ್ಕೋಬೇಕು, ಅದನ್ನ ಅವಳ ಕರ್ತವ್ಯವೇ ಅದು ಅಲ್ಲ, ಅವಳು ಹೆಂಡತಿ ಅಲ್ಲ. ಈಗ ಒಂದು ಕರೆ ಕಾಯ್ತಿದೆ, ಯಾರು ಮಾಡಿದ್ದಾರೆ ಕೇಳೋಣ ಬನ್ನಿ. ಹಲೋ ಹಲೋ, ನಮಸ್ತೆ, ಯಾರು ಮಾತಾಡ್ತಿರೋದು? ನಮಸ್ತೆ ದಿವ್ಯಾ ಮೇಡಮ್, ನನ್ನ ಹೆಸರು ರೂಪಾದೇವಿ ಅಂತ ಹೇಳಿ. ರೂಪಾ ಅವ್ರು ಎಲ್ಲಿಂದ ಕರೆ ಮಾಡ್ತಿದ್ದೀರಾಮ? ಮಹಾಲಕ್ಷ್ಮಿ ಲೇಔಟ್ ಇಂದ ಮಾತಾಡ್ತಾ ಇದ್ದೀನಿ ಮೇಡಮ್. ಹೌದಾ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ನ ಬಗ್ಗೆನೇ ಕೇಳ್ಬೇಕಿತ್ತು ಮೇಡಮ್. ಹುಟ್ಟಿದ ದಿನಾಂಕ 5/3/84 ಇಸ್ವಿ, 1984. ಸಮಯ ಬೆಳಗ್ಗೆ 8 ರಿಂದ 9 ಗಂಟೆ ಮೇಡಮ್. 1 ರಿಂದ 12 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿ ರೂಪಾ ಅವ್ರೆ. 12. ರೂಪಾ ಅವ್ರ ಏನ್ ಕೇಳ್ಬೇಕಿತ್ತು ಗುರೂಜಿ ಅವ್ರ ಹತ್ರ? ಮೇಡಮ್, ನನ್ಗೆ ಮದ್ವೆ ಬಗ್ಗೆ ಕೇಳ್ಬೇಕಿತ್ತು. ಓ ಹೌದಾ, ಗುರೂಜಿ ಇದಾರೆ, ಮಾತಾಡಿಮ್ಮ. ನಮಸ್ತೆ ಗುರುಗಳೇ. ನಮಸ್ತೆ ಶಂಕರ. ನಮಸ್ತೆ ತಾಯಿ. ಗುರುಗಳೇ, ನೀವು ಈ ಟಿವಿಲಿ ಇದ್ದಾಗ್ಲೂ ಕೂಡ ಒಂದ್ಸರಿ ಕಾಲ್ ಮಾಡಿದ್ದೆ ನಿಮ್ಗೆ. ಅವಾಗ ನೀವ್ ಹೇಳಿದ್ರಿ ತುಂಬಾ ಚೆನ್ನಾಗಿದೆ ನಿನ್ ಜಾತಕ, ನಿಮ್ಗಿಂತ ದೊಡ್ಡ ಮೇಧಾವಿ ಆಗ್ತೀನಿ ಅಂತೆಲ್ಲ ಹೇಳಿದ್ರಿ. ಬಟ್ ನನ್ಗೆ ಅದು ಏನು ಅಂತಾನೆ ಅನ್ನಿಸ್ತಾ ಇಲ್ಲ, ಯಾಕೋ ತುಂಬಾ ಡಿಪ್ರೆಸ್ ಆಗ್ತಾ ಇದೆ, ನನ್ಗೆ ಏನ್ ಮಾಡಕ್ಕೂ ಆಗ್ತಿಲ್ಲ. ಮದ್ವೆ ಆಗುತ್ತೆ ಅಂದ್ರೆ ಅದು ಕೂಡ ಆಗ್ತಿಲ್ಲ, ಏನು ಅಂತಾನೆ ಗೊತ್ತಾಗ್ತಿಲ್ಲ ಗುರುಗಳೇ. ಸರಿ, ಅದಕ್ಕೊಂದ್ ಮಾತು ಹೇಳಲಾ? ಹೇಳಿ. ಎಲ್ಲೋ ದೇವ್ರೇ ಇಲ್ಲ, ನನ್ ಪಾಲ್ಗೆ ಪೂಜೆ ಮಾಡ್ತಿದ್ದೇನೆ, ಎಲ್ಲಾ ಕೇಳ್ಕೊತಿದ್ದೇನೆ, ನನ್ ಪಾಲ್ಗಿಲ್ಲ, ನನ್ನ ಮೊರೆ ಕೇಳಿಸ್ತೇನೆ ಇಲ್ವಾ ಆತನಿಗೆ ಅನ್ನತಕ್ಕಂಥದ್ದು ಅನ್ಸುತ್ತೆ. ಹೌದು ಹೌದು ಗುರುಗಳೇ. ಅದು ಪೆದ್ದಪ್ಪ ಇಷ್ಟೇ. ನಾವು ಪರೀಕ್ಷೆ ಬರಿಬೇಕಾದ್ರೆ ನೋಡಿ, ಸೈಲೆಂಟ್ ಆಗಿರುತ್ತೆ, ಕುಳಿತುಕೊಂಡು ನಮ್ಮ ಟೀಚರ್ ನಮ್ಮನ್ನೇ ಗಮನಿಸ್ತಿರ್ತಾರೆ, ಹೇಗ್ ಪರೀಕ್ಷೆ ಬರೀತಾನೆ ನೋಡೋಣ, ಅವನಿಗೆ ಟೈಮ್ ಕೊಟ್ಟಿದ್ದೇನೆ ಬರೀಲಿ ಪರೀಕ್ಷೆ ಗೊತ್ತಾಗ್ಲಿ ಅಂತ ನಮಗೊಂದು ಪರೀಕ್ಷೆ ಇಟ್ಟಿದ್ದಾನೋ ತಾಯಿ, ಅಷ್ಟೇ. ಅವ್ನು ನಮ್ಮನ್ನೇ ನೋಡ್ತಿರೋದು. ನಮಗೆ ಆ ಒತ್ತಡ, ಆ ಗಾಬರಿ, ಅಯ್ಯೋ ನನ್ನ ಗುರುಗಳು ಎಂಥದ್ದು ಕೊಟ್ಬಿಟ್ಟಿದ್ದಾರೆ, ಇದನ್ನ ನಿಭಾಯಿಸ್ತೀನ, ನಮ್ಮನ್ನ ನಾವು ತಿದ್ಕೊಂಡಿದ್ದೀವ, ನಮ್ಮನ್ನ ನಾವು ರೆಡಿ ಆಗಿದ್ದೀವ. ಸೊ ನಾವೇನ್ ಮಾಡ್ತೀವಿ, ನೋವು ಬಂದಿದ ತಕ್ಷಣ ನಮಗ್ ದೇವ್ರಿಲ್ಲ, ನಮ್ಗೆ ಯಾರೂ ಇಲ್ಲ ಅಂತ. ಅಲ್ಲಲ್ಲ, ಅದೊಂದು ಪರೀಕ್ಷೆ ಬರಿಬೇಕಾದ್ರೆ ನೋಡಿ, ನಾವು ಸೈಲೆಂಟ್ ಆಗಿರ್ಬೇಕು, ಬರಿತಾ ಇರ್ಬೇಕು, ಒದ್ದಾಡ್ಬೇಕು. ನಮ್ಗೆ ನಾವು ಕಾಪಿ ಮಾಡೋಕೋದ್ರೆ ಅಂತಾರೆ, ಅಂದ್ರೆ ನಮ್ಗೆ ಯಾರೂ ಇಲ್ಲ ಅನ್ನೋ ಭಾವನೆ ಅನ್ಸುತ್ತೆ. ಸ್ವಲ್ಪ ತೋರ್ಸು ಅಂದ್ರೆ ನಾವು ಕೇಳ್ಕೊತೀವಿ, ಸ್ವಲ್ಪ ಹೇಳ್ಕೊಡೋ, ಅವನೇನೋ ತಪ್ಪು ಹೇಳ್ಕೊಟ್ಟ ಅಂದ್ರೆ ನಾವು ಬಿದ್ದೋ, ಅಂದ್ರೆ ಆ ಕಷ್ಟ ಬಂದಾಗ್ಲೇ ನಮ್ಮನ್ನ ಇನ್ನಷ್ಟು ಮಿಸ್ಗೈಡ್ ಮಾಡ್ತಕ್ಕಂಥ ವ್ಯಕ್ತಿಗಳು. ಸೊ ಅದಕ್ಕೆ ಅಲ್ಲಿ ದೇವರು ಸುಮ್ಮನೆ ನೋಡ್ತಿರ್ತಾರೆ. ಅವ್ರು ನೋಡಿದ್ರೆ ನಾವು ಬೈಕ್ ಎಲ್ಲೋ ನನ್ನ ಕಡೆ ಏನೋ ಮಾಡ್ತಾರೆ ಅಂತ ಇನ್ನಷ್ಟು ಎಡವಟ್ ಮಾಡ್ಕೋತೇವೆ. ಆದರೂ ಅದರ ಅರ್ಥ ಇಷ್ಟೇ, ಹಿ ಹ್ಯಾಸ್ ಗಿವನ್ ಅಸ್ ಟೈಮ್. ಪರೀಕ್ಷಾ ಕಾಲ, ಓಡ್ ಬರಲ್ಲ, ಹಾಗೆ ಸಹಾಯಕ್ಕೆ ಬರೋಲ್ಲ. ನೀನ್ ಎದ್ದೋಳ್ಕೊ, ನೀನೇ ಕರೆಕ್ಟ್ ಮಾಡ್ಕೊ, ನಿನ್ನಲ್ಲೇ ಇದೆ ಬಲ, ಇಟ್ಸ್ ಯೋರ್ ಥಾಟ್ಸ್, ಇಟ್ಸ್ ಯೋರ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿ ಭಗವಂತ ನಿಂತ್ಕೊಬಿಟ್ಟಿದ್ದಾನೆ. ಅಷ್ಟೇ ತಾಯಿ, ಆತಂಕ ಯಾಕೆ ಪಡ್ತೀರಾ? ಎಲ್ಲದಕ್ಕೂ ನೀನು ಏನೇ ಪೂಜೆ ಮಾಡಿದರು, ಏನೇ ಪರಿಹಾರ ಮಾಡಿದ್ರು, ಎಂಥದ್ದೇ ಮಾಡಿದ್ರು ನೋಡಿ, ಎಲೆಕ್ಷನ್ ಬರಾಟೆ ಅಷ್ಟೆಲ್ಲ ಆಯ್ತು, ಮೇ 8ಕ್ಕೆ ರಿಸಲ್ಟು, ಯಾಕೆ 7ಕ್ಕೆ ಬರಲಿಲ್ಲ, ಯಾಕೆ 5ನೇ ತಾರೀಕೆ ಕೊಡ್ಲಿಲ್ಲ? ಹೌದಲ್ವ? ಎಲ್ಲ ಅಷ್ಟೇ, ಏನೇ ಓಡಿದ್ರು ನೋಡಿ,
ಆ ಎಲೆಕ್ಷನ್ ಆದ್ಮೇಲೆ ಎಲೆಕ್ಷನ್ಗಿಂತಲೂ ಆ ಒಂದು ಗಡಿಬಿಡಿ ಹಿಂದಿನ ದಿನ, ಎಲೆಕ್ಷನ್ ಆದ್ಮೇಲೆ ಆ ರಿಸಲ್ಟ್ಗೋಸ್ಕರ ಹಿಂದಿನ ದಿನ, ರಿಸಲ್ಟ್ ಬಂದ್ಮೇಲೆ ಇಷ್ಟೇನೋ ನೋಡಿ ಮರ್ತೇ ಬಿಟ್ಟಿದ್ದೀವಿ. ಯಾರೋ ಪುಣ್ಯಾತ್ಮ ಆಗ್ತಾನೆ ಬಿಡು, ಅವ್ರ ಕಿತ್ತಾಡ್ಕೊಂಡು ಯಾರೋ ಒಬ್ರು ಆಗ್ಲಿ ಬಿಡು. ಹಾಗೆಯೇ ಅವನು ಪರೀಕ್ಷಿಸ್ತಿದ್ದಾನೆ, ಅವನು ನಿಂತ್ಕೊಂಡಿದ್ದಾನೆ. ಹಾಗಂತ ಭಗವಂತ ಎಲ್ಲೂ ಹೋಗಿಲ್ಲ, ಅಲ್ಲೇ ಇದ್ದಾನೆ, ನಿಮ್ಮ ಜೊತೆಯಲ್ಲೇ ಇದ್ದಾನೆ. ಯಾಕೆ ಆತಂಕ ಪಡ್ತೀರ? ನಾನು ಆಗ್ಲೇ ಹೇಳ್ತಿದ್ದೆ, ಒಂದು ವಿಶೇಷವಾದಂಥ ಪರಿಹಾರ. ಮದುವೆ ಆಗಿಲ್ಲ, ಆ ಮನೆಯಲ್ಲಿ ನೋಡಿ ಲಕ್ಷ್ಮಿ ಇಲ್ಲದ್ದು ಯಾವುದೂ ಇಲ್ಲ ಅನ್ನತಕ್ಕಂಥ ಒಂದು ಮಾತು ಹೇಳ್ತೇವೆ. ಲಕ್ಷ್ಮಿಯೇ ಪರಿಪೂರ್ಣ ತೃಪ್ತ. ಲಕ್ಷ್ಮಿ ಇಲ್ಲದ್ದು, ಅದಕ್ಕೆ ಮನೆಯಲ್ಲಿ ಒಂದು ಪುಟ್ಟ ಹೆಣ್ಮಗು ಇರಲೇಬೇಕು ಅಂತೀವಿ, ಇಲ್ಲ ಅಟ್ಲೀಸ್ಟ್ ಮಕ್ಕಳು ಇರಬೇಕು ಅಂತವೆ. ಅಮ್ಮನಾಗಿಯೋ, ಅಕ್ಕನಾಗಿಯೋ, ತಂಗಿಯಾಗಿಯೋ, ಸ್ನೇಹಿತೆಯಾಗಿಯೋ, ಬಂಧುವಾಗಿಯೋ, ಬಳಗವಾಗಿಯೋ ಎಲ್ಲ ರೂಪದಲ್ಲೂ ಹೆಣ್ಣಿರ್ತಾಳೆ. ಹೆಣ್ಣೇ ಅಮ್ಮ ಅನ್ನತಕ್ಕಂಥದ್ದು. ಅಂತ ಒಂದು ಹೆಣ್ಣು ಮಕ್ಕಳಿಗೆ ಈ ಒಂದು ಮದುವೆಯ ವಿಚಾರದಲ್ಲಿ ಏನೋ ಒಂದು ಎಳೆದಾಟ ಆದಾಗ ಅದನ್ನ ಹೋಗಿ ನಾನು ಹೇಳಿದ್ದ ಅಕ್ಷಯ ತೃತೀಯಕ್ಕೆ ಒಂದು ಕಳಶ ಇಟ್ಟು ಆ ಕಳಶದ ನೀರನ್ನ ಆ ಸಂಧ್ಯಾ ಕಾಲದಲ್ಲಿ ತಗೊಂಡು ಹೋಗಿ ಆ ತುಳಸಿ ಗಿಡಕ್ಕೆ ಹಾಕಿ ನಿಮ್ಮ ಸಕಲ ದೋಷಗಳು ಹೋಗಿ ಕೃಷ್ಣನಂತ ರಾಮನಂತ ಆ ಒಂದು ಗಂಡು ಬರುತ್ತೆ, ಮದುವೆಯಾಗುತ್ತೆ ಅನ್ನತಕ್ಕಂಥ ಮಾತಿದೆ. ಅದರ ಒಂದು ಇದನ್ನ ಮಾಡಿ ಅವತ್ತು ಆದಷ್ಟು ಒಂದು 5 ಜನಕ್ಕೆ ನಾ ಹೇಳಿದ ಹಾಗೆ ಮಲ್ಲಿಗೆ ಹಾಗೂ ಕನಕಾಂಬರ ಸೇರಿಸಿರ್ಬೇಕು. ಕನಕ ಅಂಬರ, ಕನಕ ಅಂದ್ರೆ ಬಂಗಾರ, ಶ್ರೀ ಲಕ್ಷ್ಮಿ ಅಂತ ಹೇಳ್ತೇವೆ. ಹೆಣ್ಮಕ್ಳು ತುಂಬಾ ಇಷ್ಟ ಕನಕಾಂಬರ. ಹೌದಾ? ನಿಮಗೂ ಇಷ್ಟ ಅಲ್ವಾ? ಅದು ಕೊಡಿ, ಯಾಕೆ ಆತಂಕ ಪಡ್ತೀರಿ? ಇನ್ನೊಂದು ಹೇಳಿದ್ದೆ, ತುಂಬಾ ದೊಡ್ಡ ವ್ಯಕ್ತಿ ಆಗ್ತೀಯಮ್ಮ ಅಂತ. ದೊಡ್ಡ ವ್ಯಕ್ತಿ ಆದವ್ರು ಈ ತರ ಕುಗ್ಗಬಾರ್ದು. ನಾನು ನೋಡು, ನನಗೂ ಪೆಟ್ಟುಗಳು ಬಿದ್ದಿದೆ, ನನಗೂ ನೋವುಗಳಾಗಿದೆ, ಬರಸಿಡಲು ಬಡ್ದಿದೆ. ನಿನ್ನೆ ಮೊನ್ನೆ ನೋಡು ಹೆಂಗ್ ಕೂತಿದ್ದೀನಿ. ಯಾರಾದ್ರೂ ಹೇಳ್ತಾರ ಕದ್ಲಿದಾನೆ ರವಿಶಂಕರ ಅಂತ? ಒಂದೇ ಒಂದು ಗೆರೆ ಕಾಣಿಸುತ್ತಾ? ನನ್ ಕಣ್ಣೀರಾದ್ರೂ ಕಾಣಿಸುತ್ತಾ? ಖಂಡಿತ ಇಲ್ಲ. ದೊಡ್ಡವರು ಅಳಬಾರದು, ದೊಡ್ಡವರು ಹೇಳಬಾರದು, ದೊಡ್ಡವರು ಏನು ಮಾತಾಡಬಾರ್ದು. ಕೀಪ್ ಕ್ವಾಯ್ಟ್. ಏನಾಗ್ಬಿಡುತ್ತೆ ಪುಟ್ಟ? ಏನೂ ಆಗೋಲ್ಲ. ನೋಡಿ ನಿನ್ನೆ ಹೊರಟೋಯ್ತು, ನಿನ್ನೆ ಅಳು ಸಮೇತ ನನಗಿವತ್ತು ನೆನಪಿಲ್ಲ. ಐ ಆಮ್ ಜಸ್ಟ್ ಮೂವಿಂಗ್ ಆನ್. ನಾಳೆ ನಾನಿದ್ರು ಇಲ್ಲದಿದ್ರು ನೀವು ಹೋಗ್ತಿರ್ತೀರ. ಇದು ಹಾಗೆಯೇ. ಸೊ ತುಂಬಾ ದೊಡ್ಡವರಿಗೆ ಪೆಟ್ಟು ಜಾಸ್ತಿ. ಅದ್ರ ಬಗ್ಗೆನೂ ನಾನು ಇನ್ನೊಂದು ಹಿಂದೆ ಹೇಳಿದ್ದೆ. ಒಂದು ಪುಟ್ಟ ಕಲ್ಲುಗಳು ಜಗಳ ಆಡ್ಕೋತವೆ, ಒಂದು 4 ಕಲ್ಲುಗಳು. ನಾನ್ ದೊಡ್ಡವನು ಅಂತ ಗುರುಗಳ ಹತ್ರ ಹೋದಾಗ ಆ ಗುರುಗಳು ಹೇಳ್ತಾರೆ, ನಿಮ್ಗೆ ತೋರಿಸ್ಕೊಡ್ತೇನೆ ಏನು ಅಂತ ಹೇಳ್ಬಿಟ್ಟು ಅದನ್ನ ಒಂದು ಸಣ್ಣ ಪರೀಕ್ಷೆ ಇಟ್ಟು ಅದಕ್ಕೊಂದು ರೂಪ ಕೊಡಿಸ್ತಾರೆ. ನೋಡಿ, ಅದ್ರಲ್ಲಿ ಗೆದ್ದಿದ್ದೇ ಒಂದೇ ಒಂದು ಕಲ್ಲೇ ಗೆಲ್ಲೋದು. ಆದ್ರೆ ಅದು ತುಂಬಾ ಹೊರೆ ತಗೊಂಡಿರ್ತದೆ. ಅದು ಏನು ಎತ್ತ ಅನ್ನೋದನ್ನ ಮುಂದಿನ ಭಾಗದಲ್ಲಿ ಹೇಳ್ತೇನೆ. ಅದು ನಿಮ್ಗೆ ಒಂಚೂರು ಸಮಾಧಾನ ಕೊಡುತ್ತೆ. ಆಗುತ್ತೆ ತಾಯಿ, ಆತಂಕ ಪಡಬೇಡಿ. ಗುರುವಿನಿಂದ ಗುರು ಈ ಒಂದು ಮಧ್ಯಭಾಗದಿಂದ ಆರಂಭ ಆಗ್ತಕ್ಕಂಥದ್ದು. ಕುಟುಂಬ, ಬದುಕು ಎಲ್ಲವೂ ಆಗುತ್ತೆ. ನಾ ಹೇಳಿದ್ದು ಅಕ್ಷಯ ತೃತೀಯಕ್ಕೆ ಮಾಡಿ. ಯಾಕೆ ಆಗೋದಿಲ್ಲ ನಾನು ನೋಡ್ತೇನೆ. ನಂದು ಯಾವ ರಾಶಿ ನಕ್ಷತ್ರ ಅಂತ ಸ್ವಲ್ಪ ಹೇಳ್ತೀರಾ? ನಿಮ್ಮದು ಮೀನ ರಾಶಿ, ಅತಿ ಮುಖ್ಯವಾಗಿ ರೇವತಿ ನಕ್ಷತ್ರ. ನೀವು ಹುಟ್ಟಿರ್ತಕ್ಕಂಥ ಸಮಯ ಭಾವಕ್ಕೆ ಮೀನರಾಶಿ ಅಂದ್ರೇನೆ ಮೋಕ್ಷ ರಾಶಿ ಅಂತೀವೋ. ಮೀನರಾಶಿಯಾದ ನಿಮಗೇ ಅಷ್ಟು ನೋವಿರ್ಬೇಕಾದ್ರೆ ಮೀನ ಲಗ್ನದಲ್ಲಿ ಹುಟ್ಟಿರೋ ನಾನೆಷ್ಟು ಕಣ್ಣೀರ್ ಹಾಕ್ಬೋದು? ಯೋಚನೆ ಮಾಡಿ. ಅದೆಲ್ಲ ತಲೆ ಕೆಡ್ಸ್ಕೋಬೇಡ, ಏನೂ ಇಲ್ಲ, ಒಳ್ಳೇದಾಗುತ್ತೆ, ಹೋಗೋ. ರೂಪಾ ಅವರೇ, ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜಿ, ನಿಜಕ್ಕೂ ನೀವು ಹೇಳ್ತಿದ್ರಿ ಕಾಲ್ಗುಣದ ಕುರಿತಾಗಿ. ಅವಾಗ ನನ್ಗೆ ಅನಿಸ್ತಾ ಇತ್ತು, ನಮ್ಮ ಹಿರಿಯರು ನಮ್ಮೆಲ್ಲರ ಒಳಿತಿಗಾಗಿ ಏನೋ ಒಂದನ್ನು ಹೇಳಿದ್ದಾರೆ ನೋಡಿ. ಬೇರೆ ಯಾವ ಅಂಗಗಳಿಗೂ, ಕೈಗೆ ಕಾಲ್ಗೆ ಬಿಟ್ರೆ ಗುಣವನ್ನ ನಾವು ಯಾವುದಕ್ಕೂ ಸೇರಿಸೋದಿಲ್ಲ. ನೀವು ಹೇಳ್ತಿರ್ತೀರ ಕಣ್ ದೃಷ್ಟಿ ಅಂತ. ಹಾಗೆ ಕೈಗುಣ ಕಾಲ್ಗುಣ ಚೆನ್ನಾಗಿರ್ಬೇಕು ಹೆಣ್ಮಕ್ಳಿಗೆ ಅಂತ ತಿಳಿಸ್ತಾ ಮುಂದೆ ಗುರುಜಿ. ಹೌದು, ದೊಡ್ಡವರು ಆ ಒಂದು ಹೆಣ್ಣನ್ನು ನೋಡ್ಲಿಕ್ಕೆ ಹೋಗ್ತಿದ್ದಾಗ ಜಾತಕ ಆಮೇಲೆ ನೋಡ್ತಿದ್ದಿತ್ತು. ಈಗೆಲ್ಲ ಜಾತಕ ನೋಡ್ಬಿಟ್ಟು ಹೋಗ್ತಿರೋ ಬಹುದೊಡ್ಡ ತಪ್ಪು, ತುಂಬಾ ದೊಡ್ಡ ತಪ್ಪು. ಜಾತಕ ಹೊಂದಿಕೆ ಆಯ್ತಂತ ಹುಡುಕ್ತೀರ, ಕಾಲ್ಗುಣ ಹೊಂದುತ್ತಾ ಅಂತ ನೋಡ್ಬೇಕು. ಅದನ್ನ ಪಂತ ಕಟ್ಟಿ ಪಣ ಕಟ್ಟಿ ತುಂಬಿಸ್ಕೊತಿದ್ರು. ಆಗುತ್ತೆ, ನೋಡೇ ಬಿಡೋಣ, ಏನೋ ಆಗುತ್ತೆ. ಜಾತಕ ಎಡವಟ್ಟಾದ್ರೂ ಚಿಂತೆ ಇಲ್ಲ. ಆ ಮಗು ಕಾಲ್ಗುಣ ಚೆನ್ನಾಗಿದ್ರೆ ಎಲ್ಲ ತೊಳೆದಾಕ್ಬಿಡುತ್ತೆ ಸಮಸ್ಯೆನ ಅಂತಕ್ಕಂಥದ್ದು. ಜಾತಕ ಅದ್ಭುತ ಇರ್ತವೆ ಕೆಲವ್ರದ್ದು, ಆದರೆ ಅವಲಕ್ಷಣಗಳಿತ್ತು ಅಂತ ಇಟ್ಕೊಳ್ಳಿ, ಮುಗಿದು ಹೋಯ್ತು, ಸರ್ವನಾಶ. ನಾನು ನೋಡಿದ್ದೇನೆ ಕೆಲವು ಮನೆಗಳಲ್ಲಿ. ಅದೇ ನಮ್ಮ ಮನೆಯಲ್ಲೇ ನಡೆದಿದೆ, ಅದ್ಭುತ ಪವಾಡಗಳು ನಡೆದಿದೆ. ನಮ್ಮ ಮನೆ ಸೊಸೆ ತುಂಬಿಸ್ಕೋಬೇಕಾದಾಗ್ಲೂ ಕಾಲು ನೋಡಿನೇ ತುಂಬಿಸ್ಕೊಂಡಿರೋದು, ಮುಖ ನೋಡಿ ಎಲ್ಲ ತುಂಬಿಸ್ಕೊಂಡಿರ್ತಕ್ಕಂಥದ್ದು ಚೆನ್ನಾಗಿದ್ದೇವೆ ಅಂತ ಒಂದು ಭಾವ. ಮಗುವನ್ನಲ್ಲ ಇವತ್ತು ಮಾಡ್ತಕ್ಕಂಥದ್ದೇ. ಇನ್ನೊಂದು ನೋಡಿ, ಅವತ್ತಿಗೂ ಇವತ್ತಿಗೂ ಇರ್ತಕ್ಕಂಥ ಒಂದು ವ್ಯತ್ಯಾಸಗಳು. ಅವತ್ತೆಲ್ಲ ಕಾಲ್ ನೋಡ್ಲಿಕ್ಕೆ ಹೋಗ್ತಿದ್ರು, ಆ ನಡಿಯಮ್ಮ ಸ್ವಲ್ಪ ಅಂತ ಹೇಳೋರು. ಬಿರುಸಾಗಿ ನಡಿತಾಳ, ಮೆತ್ತಗೆ ನಡಿತಾಳ, ಆ ಹೆಜ್ಜೆ ಹೇಗೆ ಇಟ್ಕೊಂಡು ನಡಿತಾಳೆ, ಆ ಹೆಜ್ಜೆಲೇ ಆ ಹಿಡ್ಕೋತಾಳ ಬೆರಳುಗಳು, ಇದೆಲ್ಲ ಗಮನಿಸ್ತಿದ್ರು ಸೂಕ್ಷ್ಮವಾಗಿ.
ಹುಬ್ಬುಗಳು ಸೇರುತ್ತಾ, ಸುಳಿ ಇದೆಯಾ, 2 ಸುಳಿ ಇದೆಯಾ ಅನ್ನತಕ್ಕಂಥದ್ದು. ಆ ತುಟಿಗಳಿಂದ ಹಿಡಿದು ಹಲ್ಲುಗಳು ಸಮೇತ ಇಲ್ಲೊಂದು ಕೋರೆ ಹಲ್ಲಿದೆಯಾ, ವಕ್ರದಂತವಿದೆಯಾ, ಆ ತಿನ್ನತಕ್ಕಂಥದ್ದು ಏನಾದ್ರೂ ಕೊಡೋರು ತಗೊಮ್ಮ ಅನ್ನತಕ್ಕಂಥದ್ದು, ಹೂ ಇಟ್ಕೊಮ್ಮ ಅನ್ನತಕ್ಕಂಥದ್ದು. ಆ ಇಟ್ಕೊಮ್ಮ ಅನ್ನಬೇಕಾದಾಗ್ಲೂ ಆ ದೇಹದ ವಾಸನೆ ಸಮೇತ ನೋಡೋರು. ನಿಮಗೆ ಯಾರಿಗೂ ಗೊತ್ತಿಲ್ಲ, ನೀವು ಅಂದ್ಕೊಳ್ಳೋದಷ್ಟೇ, ಬಾಮ್ಮ ಪಕ್ಕದಲ್ಲಿ ಕುತ್ಕೋ ಅಂತ. ಆ ಬೆರಳುಗಳು ಮೆಲ್ಲಿಗೆ ಮುಟ್ಟೋರು. ಹೂವಿನ ಹಾಗಿದೆಯಾ, ಆಕೆ ಕೈಗಳು ರಕ್ಕಸವಾಗಿದೆಯಾ, ರಾಕ್ಷಸ ತತ್ವವಾಗಿದೆಯಾ, ದೇವತತ್ವವಾಗಿದೆಯಾ, ಮನುಷ್ಯ ತತ್ವವಾಗಿದೆಯಾ, ಪ್ರಾಣಿ ತತ್ವವಾಗಿದೆಯಾ ಅಂತ ಮುಟ್ಟ ಮೆಲ್ಲಿಗೆ ಆ ಮುಂಗುರುಳೆಲ್ಲ ಮೆಲ್ಲಗೆ ನೋಡೋರು. ಆ ಒಂದು ಹುಬ್ಬುಗಳ ಮೇಲೆ ಇರತಕ್ಕಂಥ, ಸಿಂಧೂರಕ್ಕೆ ಮೇಲೆ ಇರತಕ್ಕಂಥ ಆ ಒಂದು ಬೈತಲೆಯನ್ನ ನೋಡ್ತಿದ್ರು. ಎಷ್ಟು ಅಗಲ ಇದೆ, ಏನಿದೆ ಅಂತ ಮೆಲ್ಲಗೆ ಮುಟ್ಟ ಆ ಬೆನ್ನನ್ ಸೌರವ್ರು ಅಲ್ಲೇನಾದ್ರೂ ಇದೆಯಾ ಅಂತ, ಸುಳಿ ಇದೆಯಾ ಅಂತ, ಮನೆಗೆ ಬಂದ್ರೆ ಮಾರಿ ಆಗ್ತಾಳ ಅಂತ ಜಾತಕ ಎಲ್ಲ ನೋಡ್ತಾ ಇದ್ದಿದ್ದು. ಇವತ್ತು ಹುಡುಗಿ ನೋಡಕ್ ಹೋದ್ರೆ ಡ್ಯಾನ್ಸ್ ಬರುತ್ತಾ, ಒಂದು ಡ್ಯಾನ್ಸ್ ಹಾಕು ಅಂದ್ರೆ ಅವ್ರು ಏನೇನೋ ಡ್ಯಾನ್ಸು ಟಪಾಂಗುಚಿ ಎಲ್ಲ ಹಾಕೋ ಮಟ್ಟಕ್ಕೆ ಬಂದ್ಬಿಟ್ಟಿದೆ. ದಟ್ಸ್ ಹೌ ದ ಪೀಪಲ್ ಹ್ಯಾಸ್ ಬಿನ್ ಚೇಂಜ್ಡ್. ನೋಡಿ, ಅದೇ ಒಂದು ಎಡವಟ್ಟು. ಇವತ್ತು ನೋಡಿ, ಯಾವ ಹೆಣ್ಣು ಮಗು ಹೇಳಬಾರ್ದು, ತುಂಬಾ ಅಪರೂಪ, ನಾಭಿ ಕಾಣಿಸದೆ ಸೀರೆ ಉಡ್ತಾರ ಕೇಳಿ ನೋಡಿ. ನೋಡಿ, ನೀವು ದುರ್ಬಿನ ಹಾಕೊಂಡು ಹುಡುಕಿದ್ರು ಅಪರೂಪವೇ. ನಮ್ಮ ಮನೆ ತಾಯಂದ್ರು, ನಮ್ಮ ಮನೆ ಅಕ್ಕಂದ್ರು ಹೇಗಿದ್ದಾರೆ, ಇವತ್ತಿನ ಆ ಹೆಣ್ಣು ಮಕ್ಕಳು ಹೇಗಿದ್ದಾರೆ ಅನ್ನತಕ್ಕಂಥದ್ದು ನೋಡಿ. ನೀವು ನಂಬೋದಿಲ್ಲ, ಅಮೆರಿಕ ಇವತ್ತು ನಮ್ಮ ಬಗ್ಗೆ ಏನೇನೋ ಹೇಳುತ್ತೆ. ವಿ ಆರ್ ನಂಬರ್ 1 ಇನ್ ಡೆವಲಪ್ಡ್ ಸಾಫ್ಟ್ವೇರ್, IT, ಅದು ಇದು ಅಂತಾರೆ. 1 ನಿಮಿಷಕ್ಕೆ 16 ರೇಪ್ ನಡೆಯುತ್ತೆ. 1 ನಿಮಿಷಕ್ಕೆ ಇರೋ 30 ಕೋಟಿ ಜನದಲ್ಲಿ 16 ರೇಪ್ ನಡೆಯುತ್ತೆ, ಅದಕ್ಕೂ ಜಾಸ್ತಿ ಅನ್ನತಕ್ಕಂಥ ಮಾತು. ಕೊಲೆ, ಸುಲಿಗೆ, ದರೋಡೆ ನಮ್ಮ ದೇಶಕ್ಕಿಂತ 20 ಪಟ್ಟು. ಒಬ್ಬ ಅಮೆರಿಕನ್ ಪ್ರಜೆ ತಿನ್ನೋ ಊಟ ಬಂದು ನಮ್ಮ ಭಾರತೀಯ ತಿನ್ನುವ 60 ಜನರ ಊಟಕ್ಕೆ ಸಮಾನ. ಯೋಚನೆ ಮಾಡಿ ನೋಡಿ, ನಾವು ಬರೀ ಅಕ್ಕಿ, ಮುದ್ದೆ, ಅನ್ನ, ರೊಟ್ಟಿ, ಜೋಳದ ರೊಟ್ಟಿ, ಒಬ್ಬಟ್ಟು ಅದು ಇದು ಅಂತ ಹಬ್ಬದ ದಿನ ಅಷ್ಟೇ ತಿನ್ನೋದು. ಒಬ್ಬ ಮನುಷ್ಯ, ಸರಾಸರಿ ಮನುಷ್ಯ ಅಲ್ಲಿಗೆ ಎಷ್ಟು ಕಬಳಿಸ್ತಿದ್ದಾನೆ ಅಂದ್ರೆ ಲೆಕ್ಕ ಹಾಕೊಳ್ಳಿ. ಸುಮಾರು 180 ಕೋಟಿ ಅಲ್ಲ, ಎಲ್ಲಿಗೋ ತಗೊಂಡು ಹೋಗುತ್ತೆ ಅದು. ಎಲ್ಲಿಗೋ 60 ಪಟ್ಟು ಅಂದ್ರೆ ಯೋಚನೆ ಮಾಡಿ ನೋಡಿ, 30 × 60 ಪಟ್ಟು. ನಮ್ಮ ಭಾರತದ 10 ಪಟ್ಟು ಊಟವನ್ನು ಅವರೇ ತಿಂತಿದ್ದಾರೆ, ಬರೀ 30 ಕೋಟಿ ಜನ ಅನ್ನತಕ್ಕಂಥ ಲೆಕ್ಕಾಚಾರ. ಅಲ್ಲಿನ ಸಂಪ್ರದಾಯ ಇಲ್ಲಿ ಫಾಲೋ ಮಾಡಿ ಯಾರಾದ್ರೂ ಹೆಣ್ಮಕ್ಳು, ನೀವು ಬನ್ನಿ, ನೀವು ಬ್ರಿಗೇಡ್ ರೋಡ್ಗೆ ಬನ್ನಿ, MG ರೋಡ್ಗೆ ಬನ್ನಿ, ಕಮರ್ಷಿಯಲ್ ಸ್ಟ್ರೀಟ್ಗೆ ಬನ್ನಿ, ನೀವು ನಮ್ಮ ಬೆಂಗಳೂರು ಕಡೆ ಬಂದಾಗ ನೋಡ್ಬೇಕು ಅದ್ಭುತ. ಯಾರಾದ್ರೂ ಹೆಣ್ಮಕ್ಳು ಆ ರಸ್ತೆನಲ್ಲಿ ಓಡಾಡ್ತಕ್ಕಂಥದ್ದು, ಕೆಲವರು ಅಂತಲ್ಲ ತುಂಬಾ ಜನ ಹೇಳ್ತಾರೆ. ಆಮೇಲೆ ಇಟ್ಸ್ ಆ ಸ್ಟೈಲ್, ಇಟ್ಸ್ ಆ ಲೈಫ್ ಸ್ಟೈಲ್. ಖಂಡಿತ ನಾವು ಸಂಪ್ರದಾಯ ವಿರೋಧಿಗಳಲ್ಲ, ಆದ್ರೆ ಆಗುತ್ತಿರ್ತಕ್ಕಂಥ ಎಡವಟ್ಟುಗಳಿಗೆ ನೀವೇ ಹೊಣೆಗಾರಿಕೆ ಆಗ್ತಿದ್ದೀರಾ. ಸಂಸ್ಕಾರ ಬಿಟ್ಟು ನಡೆದು, ಆ ಒಂದು ಪುಷ್ಕರ ಬಿಟ್ಟು ನಡೆದು, ನೀವೇ ಪುಷ್ಕರವನ್ನ ಪುಷ್ಕರ ಮಾಡಿಟ್ಕೊಬಿಟ್ಟಿದ್ರೆ ಎಡವಟ್ಟಾಗ್ತಿದೆ. ಎಲ್ಲಿದೆ ಒಟ್ಟು ಕುಟುಂಬ, ಎಲ್ಲಿದೆ ನೋಡಿ. ಗಂಡನ ಜೊತೆಲಿದ್ದೀರಾ, ಹೆಂಡತಿ ಜೊತೆಲಿದ್ದೀರಾ, ಎಲ್ಲಿ ಆ ಒಂದು ಮೊದಲು ಬಾಂಧವ್ಯ ಇದೆ. ಬರೀ ಗಂಡ ಹೆಂಡತಿ ಅನ್ನತಕ್ಕಂಥ ಇರತಕ್ಕಂಥ ಕುಟುಂಬ ನೋಡಿ ಒಡೆದೋಗುತ್ತೆ. ಅದೇ ಅಮ್ಮ, ಅಪ್ಪ, ಅಣ್ಣ, ತಮ್ಮ, ಅಕ್ಕ, ತಂಗಿ ಯಾರೋ ಏನಾದ್ರೂ ಮಾಡಿ ಹೇಳಿ ಸರಿಪಡಿಸ್ತಾರೆ. ಅಲ್ಲಿ ಏನೇ ನೋವಿದ್ರು ಸರಿಪಡಿಸ್ತಾರೆ. ಬಿಡ, ಇದನ್ನೆಲ್ಲ ತಲೆ ಕೆಡ್ಸ್ಕೊಬೇಡ, ಬಿಡ, ಬಾಯಿ ಮುಚ್ಕೊಳ್ಳೋ, ಸುಮ್ನಿರಮ್ಮ ಅಂತ ಏನೋ ಒಂದು ಸರಿಪಡಿಸ್ತಾರೆ. ಗಂಡ ಹೆಂಡತಿ ಇರ್ತಕ್ಕಂಥ ಬರೀ ಆ ಒಂದು ಒಟ್ಟು ಕುಟುಂಬ ಬಿಟ್ಟು ಬರ್ತಕ್ಕಂಥವ್ರು ಎಲ್ಲಿ ಜೊತೆಲಿದ್ದಾರೆ ನೋಡಿ. ಆ ಲಕ್ಷ್ಮಿ ಎಲ್ಲಿದ್ದಾಳೆ ಪಾಪ, ನೆಮ್ಮದಿಯಾಗಿ ಎಲ್ಲಿದ್ದಾಳೆ? ಬಿಕಾಸ್ ಆಫ್ ಯುವರ್ ಚೇಂಜ್ ಆಫ್ ಸ್ಟೈಲ್ಸ್, ಯುವರ್ ಚೇಂಜ್ ಆಫ್ ಆ ಸಂಸ್ಕಾರ. ಇಲ್ಲ, ಸೊಂಟದ ಮೇಲೆ ಪ್ಯಾಂಟ್ ಹಾಕ್ತಿದಾರ ಅಂತ ನೋಡಿಬೇಕಾದ್ರೆ ತುಂಬಾ ಎಡವಟ್ಟು, ಅವ್ರಿಗೆ ಗೊತ್ತಾಗ್ತಿಲ್ಲ. ಅದನ್ನ ಹೇಳಲಿಕ್ಕೆ ಹೋದ್ರೆ ನಾವು ತುಂಬಾ ವಿದ್ಯಾವಂತರು. ಆ ಕಾಲದಲ್ಲಿ ಮಹಾ ಮೇಧಾವಿಗಳಿದ್ರು. ನಳಂದ ವಿಶ್ವವಿದ್ಯಾನಿಲಯ ಇತ್ತು, ನಿಮ್ಗೆ ಗೊತ್ತೇ ಇಲ್ಲ. ದೇಶ ವಿದೇಶಗಳಿಂದ ಆಗಲೇ ಬರ್ತಿದ್ರು. ಸಾವಿರಾರು ವರ್ಷಗಳ ಹಿಂದ್ಗಡೆ ನಳಂದ ವಿಶ್ವವಿದ್ಯಾನಿಲಯಕ್ಕೆ ಬರ್ತಿದ್ರು. ಇಟ್ಸ್ ಲೈಕ್ ಯೂನಿವರ್ಸಲ್. ಇವತ್ತು ನಾವು ಸುಮ್ಮನೆ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಅಂತೆ, ಹಾರ್ವರ್ಡ್ ಯೂನಿವರ್ಸಿಟಿ ಅಂತವೆ. ಅದು ನಾಕಾಣೆ ನಮ್ಮ ನಳಂದ ವಿಶ್ವವಿದ್ಯಾನಿಲಯದ ಮುಂದುಗಡೆ. ನಾಕಾಣೆ ಅಂದ್ರೆ ಲೆಕ್ಕ ಹಾಕೊಳ್ಳಿ. ಆ ಮಟ್ಟದ ಒಂದು ವಿಶ್ವಖ್ಯಾತ ವಿಶ್ವವಿದ್ಯಾನಿಲಯ ನಮ್ಮ ಭಾರತದಲ್ಲೇ ಇತ್ತು. ಸಂಸ್ಕಾರಗಳ ಜೇನುಗೂಡಾಗಿತ್ತು. ಎಲ್ಲ ಬಿಟ್ಟು ಹೊರಗಡೆ ಬಂದು ಇವತ್ತು ಯಾರು ನೆಮ್ಮದಿಯಾಗಿದ್ದೀವಿ, ಎಲ್ಲಿ ನೆಮ್ಮದಿಯಾಗಿದ್ದೀವಿ? ಆ ಬೆರಸು ಹೊಡ್ಕೊಂಡು ಬಡ್ಕೊಂಡು ಏನೇ ನೋವಿದ್ರು ತುಂಬಿಸ್ಕೊಳ್ತಕ್ಕಂಥ ತಾಕತ್ತಿದೆಯಾ ಆ ಹೆಣ್ಣು ಮಗುಗೆ ಅನ್ನತಕ್ಕಂಥದ್ದು ನೋಡ್ತಿದ್ರು. ನೀವು ನಂಬಲ್ಲ, ಮೂಗನ್ ನೋಡ್ತಿದ್ರು. ಆ ಮೂಗಲ್ಲೇ ಆ ಒಂದು ಯಾವ ರೀತಿ ಇದೆ, ಗುಟುರಾಗ್ತಾಳ,
ಯುದ್ಧಕ್ಕೆ ನಿಲ್ತಾಳ, ಇಲ್ಲ ಒಂದು ಚೂರು ತಲೆ ಬಗ್ಗಿಸ್ಕೋತಾಳ, ಆಯ್ತು ಅಟ್ಲೀಸ್ಟ್ ಅಂತ ಹೇಳಿ. ಯಾಕೆಂದ್ರೆ ನಾನು ಆಗ್ಲೇ ಹೇಳಿದೆ, ಗಂಡು ಅಧಿಕಾರವಾಗ್ಲಿ, ಅಂತಸ್ತಾಗ್ಲಿ, ಸ್ಟೇಟಸ್ ಆಗ್ಲಿ, ಪದವಿ ಆಗ್ಲಿ, ಪ್ರತಿಷ್ಠೆ ಆಗ್ಲಿ ಏನು ಹೋದ್ರೂ ತಲೆ ಕೆಡ್ಸ್ಕೊಳ್ಳಲ್ಲ. ಒಂದಕ್ಕೆ ಮಾತ್ರ ತಲೆ ಕೆಡ್ಸ್ಕೊತಾನೆ, ಅದು ಒಂದು ತನ್ನ ಲಕ್ಷ್ಮಿ ಎದ್ದೋದಾಗ, ತನ್ನ ಮರ್ಯಾದೆ ಹೋದಾಗ. ಇವತ್ತು ಎಲ್ಲಿದೆ ಅನ್ನತಕ್ಕಂಥದ್ದು ನೀವು ಗಮನಿಸಿ ನೋಡಿ. ಎದ್ದು ಮೊದಲು ಜಗಳ ಆಯ್ತು ಅಂದ್ರೆ ಫಸ್ಟ್ ಹೇಳೋದು, ವರದಕ್ಷಿಣೆ ಕೇಸ್ ಹಾಕ್ಬಿಡ್ತಾನೆ ನಿನ್ನ ಮೇಲೆ, ಬೆದರಿಸಿ ಬೆಂಡ್ ಮಾಡಿಟ್ಟು ಬಿಟ್ಟಿರ್ತಾರೆ. ಅವ್ರು ಏನೂ ತಗೊಂಡಿರಲ್ಲ, ಎಲ್ರೂ ಅಲ್ಲ, ಕೆಲವರು. ಆತ್ಮಹತ್ಯೆಯ ಮಟ್ಟಕ್ಕೆ ಆಲೋಚನೆ ಮಾಡಿಸ್ತಕ್ಕಂಥದ್ದು. ಅತ್ತೆ ಸೊಸೆಯ ಮೊದಲು ಬಾಂಧವ್ಯ ಎಲ್ಲಿದೆ? ಅಯ್ಯೋ ಹೊರಗಡೆ ಹೋಗ್ತಿದ್ದೀನಿ ಅನ್ಬೇಕಾದ್ರೆ ಅತ್ತೆಗೆ ಹೇಳೋ ಮಾತೇ ಇಲ್ಲ. ನನ್ನ ಪಕ್ಕದ ಮನೆಯಲ್ಲೂ ಒಬ್ರು ಆತ್ಮೀಯರಿದ್ದಾರೆ, ಅಯ್ಯೋ ರಾಮಕೃಷ್ಣ, ಅತ್ತೆ ಮನೇಲೇ ಇದ್ದಾರೆ, ಅತ್ತೆ ಏನ್ ತಿಂದ್ರು ಅಂತ ಕೂಡ ಗೊತ್ತಿಲ್ಲ. ಸೊಸೆ ಬಾಗಿಲು ಬೀಗ ಮಗು ಸಮೇತ ರೂಮ್ ಒಳಗಡೆ ಬಿಡೋದಿಲ್ಲ. ಆ ರೀತಿ ಟ್ರೈನ್ ಮಾಡಿ ಇಟ್ಬಿಟ್ಟಿದ್ದಾರೆ. ಆ ಮೊಮ್ಮಗು ಏನಕ್ಕೆ ಬಂದೆ ಅಜ್ಜಿ, ಹೋಗ ಆ ಕಡೆ, ಪ್ಲೀಸ್ ಪ್ಲೀಸ್ ಅನ್ನುತ್ತೆ. ಒಂದು 5 years ಮಗು ದಂಗಾಗಿ ಬಿಟ್ಟಿದ್ದಾನೆ. ಆ ಗಂಡು ಮಗು ನೋಡ್ಬೇಕು, ಅಜ್ಜನ ಹೊಡಿಲಿಕ್ಕೆ ಹೋಗ್ತಾನೆ. ನೋಡಿ ಆ ಒಂದು ಭಾವಗಳು ಹೇಗೆ. ಮಕ್ಕಳು ನೀವು ಇರ್ತೀರೋ ನಿಮ್ಮ ಮಕ್ಕಳು ಹಾಗೆ ಇರ್ತಾರೆ ಅನ್ನತಕ್ಕಂಥದ್ದು ನಿಮಗೆ ಗೊತ್ತಿಲ್ಲ. ರೊಟ್ಟಿ ತಿರುವು ಹಾಕಿದ ಹಾಗೆ ಯು ಚೇಂಜ್ ಎಂಟೈರ್ ಸಿಸ್ಟಮ್. ಸುಮ್ಮನೆ ಬ್ಲೇಮ್ ಮಾಡ್ತಾ ಕೂತ್ಕೋತೇವೆ. ಸೊ ಈ ತರದ ಒಂದು ಸಂಪ್ರದಾಯಗಳ ಹಬ್ಬ ಅಕ್ಷಯ ತೃತೀಯ ಅನ್ನತಕ್ಕಂಥದ್ದು ನಿಮ್ಮನ್ನ ತಿದ್ದುಕೊಳ್ಳುವ ಹಬ್ಬ, ಸರಿಪಡಿಸಿಕೊಳ್ಳುವ ಹಬ್ಬ, ನೀವು ಗೆಲ್ಲುವ ಹಬ್ಬ. ಗುರುಜಿ, ಇಡೀ ವಿಶ್ವದಲ್ಲೇ ಸಂಸ್ಕಾರಗಳ ತವರೂರು ಅಂತ ಹೇಳಿದ್ರೆ ಭಾರತ ಅಂತ ಹೇಳ್ತಾರೆ. ಆದ್ರೆ ಯಾಕೋ ಇತ್ತೀಚೆಗೆ ನಮ್ಮ ಹೆಣ್ಮಕ್ಳು ಪಾಶ್ಚಿಮಾತ್ಯ ಸಂಸ್ಕೃತಿಗೆ ವಾಲ್ತಾ ಇದ್ದಾರೆ ಅನ್ನೋ ಒಂದು ಅಳ್ಕು ನೋವು ಕೂಡ ನಮ್ಮೆಲ್ಲರ ಮನಸ್ಸಲ್ಲಿದೆ. ಆದ್ರೆ ಕುರಿತಾಗಿ ನೀವು ಹೇಳ್ತಿದ್ರಿ, ಅಕ್ಷಯ ತದಿಗೆಯ ದಿನ ನಾವು ತಪ್ಪನ್ನ ತಿದ್ಕೊಳ್ಳೋದು ತುಂಬಾ ಬಹುಮುಖ್ಯ ಅಂತ ಕೂಡ ತಿಳಿಸ್ತಾ ಇದ್ರಿ ಮುಂದೆ ಗುರುಜಿ. ನೋಡಿ, ಸಂಪ್ರದಾಯ ಇಲ್ಲದ್ದು ನಾವಿಲ್ಲ, ಕಳಶತ್ತರ ಅದು. ನೋಡಿ, ಇವತ್ತು ನಾವೇನಾದ್ರೂ ಐ ಟಿನಲ್ಲಿ ಸಾಧಿಸ್ಕೊಂಡಿದ್ದೇವೆ ಅಂದ್ರೆ ಕರ್ನಾಟಕದ ಒಂದು ಬಹುದೊಡ್ಡ ಕಂಪನಿ ಇದೆ, ಇಡೀ ವಿಶ್ವದಾದ್ಯಂತ ಫೇಮಸ್, ನಂಬರ್ 1 ಅಂತಕ್ಕಂಥ ಮಾತು. ಒಂದು IT ಇನ್ಫಾರ್ಮೇಶನ್ ಟೆಕ್ನಾಲಜಿ ಕಂಪ್ಯೂಟರ್ ಅಂದ್ರೇನೆ ತೋರಿಸ್ಕೊಟ್ಟಂಥದ್ದು. ಇಡೀ ವಿಶ್ವಕ್ಕೆ ಕರ್ನಾಟಕ, ಬೆಂಗಳೂರು, ಬೆಂದಗಾಳೂರು ತೋರಿಸ್ಕೊಟ್ಟಂಥದ್ದು ಇನ್ಫೋಸಿಸ್. ಅದರ ಚೇರ್ಪರ್ಸನ್ ಅವರ ಹೆಂಡತಿ ಸುಧಾಮೂರ್ತಿ ಅವ್ರನ್ನ ನೋಡಿ, ಕಾಸನಗಲದ ಕುಂಕುಮ, ಆ ಪೊಟ್ಟು ಹೂವು, ಅವರ ಮಾತು, ಅವರ ಸೀರೆ, ಅವರ ಹಾವ ಭಾವ ನೋಡಿ. ಪಾಶ್ಚಿಮಾತ್ಯವನ್ನು ತಗೊಂಡಿದ್ದೇವೆ, ಆ ಕಬ್ಬಿನ ರಸ ಹೀರ್ಕೊಂಡು ಹಾಗೆ. ಬುದ್ಧಿವಂತರು ನೋಡಿ, ಅವರಿಂದ ಕಲಿಯತಕ್ಕಂಥದ್ದು ಎಷ್ಟೋ ಇದೆ. ಅವ್ರು ಎಲ್ಲೇ ಹೋದ್ರು ನೋಡಿ, ಅವ್ರು ಬರ್ತಕ್ಕಂಥ ಅವರು ಆ ಒಂದು ಇದನ್ನ ನೋಡಿ, ಆ ಡ್ರೆಸ್ ಕೋಡನ್ನು ನೋಡಿ, ತಮ್ಮ ಭಾರತೀಯತೆಯನ್ನು ಬಿಟ್ಟು ಕೊಟ್ಟಿಲ್ಲ. ನಾರಾಯಣ ಮೂರ್ತಿ ಅವ್ರನ್ನ ನೋಡಿ, ವೆರಿ ರೇರ್. ಸೂಟ್ ಹಾಕ್ತಾರೆ ಇಲ್ಲ ಅಂತಲ್ಲ, ಪಂಚೆನಲ್ಲೇ ಇರ್ತಾರೆ, ಇರೋದಿಲ್ಲ ಅನ್ನತಕ್ಕಂಥ ಮಾತಲ್ಲ. ನಮ್ಮ ಕರ್ನಾಟಕ ಸಂಪ್ರದಾಯವನ್ನು ಅವ್ರು ಬಿಟ್ಟು ಕೊಟ್ಟಿಲ್ಲ ಅನ್ನತಕ್ಕಂಥದ್ದು. ಇಟ್ಸ್ ಎ ಸಿಸ್ಟಮ್. ಕೆಲವು ವಿಶೇಷತೆಗಳಲ್ಲಿ ಅಳವಡಿಸ್ಕೊಳ್ಬೇಕು. ನಾವು ಸೂಟ್ ಹಾಕೋಬೇಕು, ಚುಡಿದಾರು ಹಾಕೋಬೇಕು, ಇಲ್ಲ ಅನ್ನತಕ್ಕಂಥದ್ದಲ್ಲ. ಎಲ್ಲೋ ಹೋಗ್ಬೇಕು, ಚುಡಿದಾರ್ ಹಾಕೊಳ್ಳಿಲ್ಲ ಅಂತಲ್ಲ. ಆದ್ರೆ ಮನೆಯ ಸಂಪ್ರದಾಯದಲ್ಲಾದರೂ ಈ ನಿಯಮವನ್ನ ಫಾಲೋ ಮಾಡಲೇಬೇಕು. ಇರ್ಲಿ, ಈ ಒಂದು ಕಳಶವನ್ನ ಅತಿ ಮುಖ್ಯವಾಗಿ ಅಕ್ಷಯ ತೃತೀಯಕ್ಕೆ ಎಲ್ಲರೂ ಇಡಬೇಕು, ಇಟ್ಟಿರ್ತೇವೆ, ಇಡಲೇಬೇಕು, ಪೂಜೆ ಮಾಡಲೇಬೇಕು. 9 ಗಂಟೆ ಮೇಲೆ ಪೂಜೆ ಮಾಡ್ಕೋಬಹುದು, ತೊಂದರೆ ಇಲ್ಲ. ಇಲ್ಲ ಗುರುಗಳೇ, ಮನೆಯವರೆಲ್ಲ ಇದ್ದಾರೆ, ಅವ್ರನ್ನೆಲ್ಲ ಕಳಿಸ್ಬೇಕು, ಲೇಟ್ ಆಗುತ್ತೆ ಅನ್ನತಕ್ಕಂಥದ್ದಾದ್ರೆ ತೊಂದರೆ ಇಲ್ಲ, ಸಂಧ್ಯಾಕಾಲದಲ್ಲೂ ಮಾಡ್ಕೋಬಹುದು. ಆದರೆ ಆ ಕಳಶದ ನೀರನ್ನ ಒಂದು ಜಾಗದಲ್ಲಿ ಹಾಕಲೇಬಾರದು. ಯಾವುದು ಗೊತ್ತಾ? ಅತಿ ಮುಖ್ಯವಾಗಿ ವಾಟರ್ ಟ್ಯಾಂಕ್ಗೆ, ಸಂಪ್ಗೆ ಹಾಕ್ಲೇಬಾರ್ದು ನೀರು. ಇದೇನ್ ಗುರುಗಳೇ, ಎಷ್ಟೋ ಜನ ಹಾಕ್ಸಿರೋದು ನಾನು ನೋಡಿದ್ದೇನೆ. ಕಳಶದ ನೀರು ತಗೊಂಡೋಗಿ ಸಂಪಲ್ಲಿ ಹಾಕಿ ಆ ನೀರು ಹೆಂಗೋ ವಾಟರ್ ಟ್ಯಾಂಕ್ ಹೋಗುತ್ತೆ, ನೀವು ಸ್ನಾನಕ್ಕೆ ಎಲ್ಲದಕ್ಕೂ ಬಳಸ್ಕೋಬಹುದಂತ. ಆದ್ರೆ ಬರೀ ಸ್ನಾನಕ್ಕೆ ಬಳಸ್ತೇವೆ ಆ ನೀರು? ಮೇಲಿಂದ ಟ್ಯಾಂಕಿಂದ ಬರೋದು ಏನೇನಕ್ಕೆ ಬಳಸ್ತೇವೆ ಯೋಚನೆ ಮಾಡಿ ನೋಡಿ. ಪಾತ್ರೆ ತೊಳೆಯೋದ್ರಿಂದ ಹಿಡಿದು ಬೇರೆ ಎಲ್ಲದಕ್ಕೂ ಏನೇನೋ ತೊಳೆಯೋಕೆ ಉಪಯೋಗಿಸಿರ್ತಾರೆ, ಹೌದಲ್ವಾ? ಪವಿತ್ರತೆಯನ್ನು ತಗೊಂಡೋಗಿ ಅಪವಿತ್ರತೆ ಮಾಡಿಟ್ಟ ಹಾಗೆ. ಎಚ್ಚರಿಕೆ, ಕಳಶದ ನೀರು ಯಾವುದೇ ಕಾರಣಕ್ಕೂ ವಾಟರ್ ಟ್ಯಾಂಕು, ಸಂಪ್ನಲ್ಲಿ ಹಾಕಲೇಬಾರ್ದು. ಆದ್ರೆ ಮನೆಯಲ್ಲಿ ತುಂಬಾ ರೋಗ ರುಜಿನಗಳಿದ್ದಾವೆ, ಶುದ್ಧತೆ ಅನ್ನತಕ್ಕಂಥದ್ದಾಗಬೇಕು, ಪರಿಶುದ್ಧತೆ ಆಗಬೇಕು, ಆ ತೃಪ್ತ ಬರಬೇಕು ಅನ್ನತಕ್ಕಂಥದ್ದಾದ್ರೆ ನೀವು ಸ್ನಾನ ಮಾಡುವ ಬಕೆಟ್ ನೀರಿನಲ್ಲೇ ಅದನ್ನ ಸ್ವಲ್ಪ ಹುಯ್ಕೊಳ್ಳಿ. ಆ 1-2 ಲೋಟ ತಗೊಂಡು ಹುಯ್ಕೊಂಡು ಸ್ನಾನ ಮಾಡ್ಕೊಳ್ಳಿ. ಅದು ಕೂಡ ತಲೆ ಮೇಲಿಂದಲೇ ಸ್ನಾನ ಮಾಡಬೇಕು, ಮೈಗೆ ಹಿಂಗೆ ಹಾಕೊಳ್ತಕ್ಕಂಥದ್ದು ಇಲ್ಲ.
ಕೆಲವರು ಏನೋ ಆದ ಹಾಗೆ ಮುಖ ನೋಡ್ತಾರೆ, ಏನೋ ಒಂದು ಹೋಗಿ ಗಲೀಜಲ್ಲಿ ಬಿದ್ದ ಹಾಗೆ ಆ ಒಂದು ಪವಿತ್ರತೆಯ ನೀರನ್ನು ಹಾಕೊಳ್ಳಿಕ್ಕೂ ಕೂಡ ಮುಖ ಹೀಗೆ ಮಾಡ್ಕೊಳ್ತಕ್ಕಂಥ ನೀವು ಹಾಕಿಸ್ಕೊಂಡು ನೋಡಿ. ದೇವಸ್ಥಾನಗಳಲ್ಲಿ ಕೆಲವೊಂದು ವಿಶೇಷ ದೇವಸ್ಥಾನಗಳಲ್ಲಿ ವಿಶೇಷ ಸಂದರ್ಭಗಳಲ್ಲಿ ಇಂಥ ಸಂದರ್ಭಗಳಲ್ಲಿ ಹೋಮ ಯಜ್ಞ ಯಾಗಗಳನ್ನ ಮಾಡಿಸಿರ್ತಾರೆ. ಆ ಒಂದು ಶಕ್ತಿನ ತುಂಬಿಸಿರ್ತಕ್ಕಂಥ ಕಳಶದ ನೀರು ನಿಮ್ಮ ಮೈ ಮೇಲೆ ಬೀಳ್ತಿದ್ರೆ ಇಡೀ ಮೈಯೆಲ್ಲ ರೋಮಾಂಚನ ಆಗ್ತಕ್ಕಂಥದ್ದಾಗುತ್ತೆ. ನೋಡಿ ಹೊರಗಡೆ ಬಂದಾಗ ನೋಡಿ, ಆ ಒಂದು ವಾರ ಒಂದು ತಿಂಗಳು ನಿಮ್ಮಲ್ಲಿ ಇರತಕ್ಕಂಥ ಒಂದು ಶಕ್ತಿಯನ್ನ ನೋಡಿ. ನಿಮಗೇ ಗೊತ್ತಿಲ್ಲ, ದಡ್ಡಪ್ಪಂದ್ರು ಬೈಕೋತಾರೆ, ಅಯ್ಯೋ ಇದೇನಪ್ಪ ಇದು ನಾನ್ ಸೆನ್ಸ್, ಹಳದಿ ನೀರೆಲ್ಲ ಹಾಕಿದ್ರು ಅಂತ. ಖಂಡಿತ ಸುಮ್ನೆ ಹಾಕಿರೋದಿಲ್ಲ. ನಿಮ್ಮಲ್ಲೊಂದು ಚೈತನ್ಯ ತುಂಬಿಸ್ಲಿ. ಹೇಗೆ ನಾವು ನೀರು ಕುಡಿದ ತಕ್ಷಣ ನಮ್ಮ ದಾಹ ಹೋಗುತ್ತೆ, ಅದು ಬರೀ ನಮ್ಮ ದೇಹಕ್ಕೆ, ನಮ್ಮ ಸುತ್ತಮುತ್ತಲು ನಮ್ಮನ್ನ ಗೊತ್ತಿಲ್ಲದೆ ತಾಕತಕ್ಕಂಥ ದೋಷಗಳಿಗೆ ಇದನ್ನ ಮಾಡಲೇಬೇಕು. ಕಂಪಲ್ಸರಿ ನೆನ್ಪಿಟ್ಕೊಳ್ಳಿ, ಕಳಶದ ನೀರನ್ನ ರೋಗ ರುಜಿನಗಳಿಂದ ತುಂಬಿರ್ತಕ್ಕಂಥ ವ್ಯಕ್ತಿಗಳು ಮನೆಯಲ್ಲಿ ಯಾರು ಇದ್ದಾರೆ, ಏನಪ್ಪಾ ಮಾಡುವುದು ಅನ್ನತಕ್ಕಂಥದ್ದಾದ್ರೆ ಅವರ ಸ್ನಾನದಲ್ಲಿ ಸ್ವಲ್ಪ ನೀರನ್ನ ಕಲಸಿ ತಲೆ ಮೇಲಿಂದ ನೀರು ಹಾಕಿ, ಸ್ನಾನದ ನೀರನ್ನ ಒಂದು ಬಕೆಟ್ ನೀರಿದೆ ಅದ್ರಲ್ಲಿ ಸ್ವಲ್ಪ ಹಾಕ್ಬಿಟ್ಟು ಆ ಕಳಶದ ನೀರನ್ನ ಅವ್ರಿಗೆ ಆ ಒಂದು ಜಗ್ಗಿಂದ ನೀರನ್ನ ಹಾಕಿ, ತುಂಬಾ ಒಳ್ಳೆಯದು. ತುಂಬಾ ಅದರಲ್ಲೂ ವಯಸ್ಸಾದವರಿಗೆ ಕುಂದರಿಸಿ ಆ ಕಳಶದ ನೀರನ್ನ ಹಾಕಿದ್ರೆ ಅವರ ಆಯುಷ್ಯ ವೃದ್ಧಿ, ಅವರ ಅನಾರೋಗ್ಯ ಸಮಸ್ಯೆಗಳು ದೂರ ಆಗುತ್ತೆ. ಯಾವಾಗ ಮನೆಯಲ್ಲಿ ಹಿರಿಯರು ನೆಮ್ಮದಿಯಾಗಿರ್ತಾರೋ, ತಲೆ ಗಟ್ಟಿ ಇದ್ರೆ ತಾನೆ ಪಾದ ಗಟ್ಟಿ ಆಗಿರೋದು. ತಲೆನೇ ಗಟ್ಟಿ ಇಲ್ಲ ಅಂದ್ರೆ ಪಾದ ಗಟ್ಟಿ ಇದೆ ಅಂತ ಪ್ರಯೋಜನ, ಹೌದಲ್ವಾ? ಎಷ್ಟು ದೊಡ್ಡ ಗಟ್ಟಿ ಮನೆ ಕಟ್ಟಿದ್ರು ಮೇಲಿನ ಮಾಳಿಗೆ ಚೆನ್ನಾಗಿಲ್ಲ ಅಂದ್ರೆ ಕುಸಿದೋಯ್ತು, ಹೌದಲ್ವೋ? ಮೊದಲು ಹಿರಿಯರು ಚೆನ್ನಾಗಿರ್ಬೇಕು ಅಂದ್ರೆ ಈ ಒಂದು ನಿಯಮ ಮಾಡಲೇಬೇಕು. ಅಕ್ಷಯ ತೃತೀಯ ದಿನ ಇನ್ನೊಂದಿದೆ ವಿಶೇಷ. ಅತಿ ಮುಖ್ಯವಾಗಿ ದುಡ್ಡು ಬೇಕು, ನೆಮ್ಮದಿ ಬೇಕು, ಸುಖ ಬೇಕು, ಸಂಪತ್ತು ಬೇಕು, ಸಮಾಧಾನವಾಗಿ ಇರಬೇಕು, ಎಲ್ಲರೂ ಒಗ್ಗಟ್ಟಾಗಿರ್ಬೇಕು ಅಂದ್ರೆ ಆ ಕಳಶದ ನೀರನ್ನ ತೆಗೆದುಕೊಂಡು ಹೋಗಿ ತೆಂಗಿನ ಗಿಡ ಇದೆಯಲ್ಲ ಅದರ ಬುಡದಲ್ಲಿ ಹೋಯ್ತಕ್ಕಂಥದ್ದು ಮಾಡಿ ಅರ್ಶಿನ ಕುಂಕುಮ ಇಟ್ಟು ನಮಸ್ತೆ ಹಾಕ್ಕೊಂಡು ಬನ್ನಿ. ತಾಯಿ ಜಗನ್ಮಾತ ಎಲ್ಲರೂ ಸಂಪದ್ಭರಿತವಾಗಿ ಸುಖದಿಂದ ಸಮೃದ್ಧಿಯಿಂದ ಇರತಕ್ಕಂಥದ್ದಾಗಲಿ ಅನ್ನತಕ್ಕಂಥದ್ದು ಆ ಮನೋಸಂಕಲ್ಪದಿಂದ ಬನ್ನಿ. ನೋಡಿ, ಅಕ್ಷಯ ವೃದ್ಧಿಯಾಗುತ್ತೆ. ಹೇಗೆ ಆ ಒಂದು ತೆಂಗಿನ ಗಿಡವನ್ನ ಅಮೃತ ಫಲ ಅನ್ನತಕ್ಕಂಥದ್ದು ನಾವು ಹೋಲಿಸ್ತೇವೋ, ಅದರಲ್ಲಿ ಅಮೃತದಂತ ನೀರು ಕೊಡುತ್ತೆ. ಹೇಗೆ ಬರುತ್ತೆ, ಹೆಂಗೆ ಬರುತ್ತೆ? ಆ ತೆಂಗಿನಕಾಯಿ ಒಳಗಡೆ ತೆಂಗಿನಕಾಯಿ ಇಟ್ಟವ್ರು ಯಾರು, ಅದರೊಳಗಡೆ ನೀರಿಟ್ಟವ್ರು ಯಾರು, ಹೇಗಿಟ್ರು, ಯಾವ ಟೈಮ್ಗೆ ಹೋಗಿಟ್ರು ನಮ್ಗೆ ಅರ್ಥನೇ ಆಗೋಲ್ಲ ಅನ್ನತ್ತೆ. ನಾನು ಈಗಲೂ ಹೋಗಿ ಹಾಗೇ ನೋಡೋದು, ಯಾರಪ್ಪ ಎಷ್ಟೊತ್ತಲ್ಲಿ ಹೋಗ್ಬಿಟ್ಟು ಅದಕ್ಕೆ ತೂತ್ಗೀತ್ ಇಟ್ಬಿಟ್ಟು ಇರ್ತಾನೆ, ಎಷ್ಟು ಸಿಹಿ ಇರುತ್ತೋ. ಉಪ್ಪು ನೀರಿನ ಜಾಗದಲ್ಲಿ ಇದ್ರು, ಗಲೀಜು ನೀರಿನ ಜಾಗದಲ್ಲಿದ್ರು ತನ್ನ ಸಾರವನ್ನ ಎಳ್ಕೊಂಡು ಅಷ್ಟು ಸಿಹಿ ಅಂತ ನೀರನ್ನ ಕೊಡುತ್ತೆ ತೆಂಗಿನಕಾಯಿ ಅಂದ್ರೆ. ಆ ತೆಂಗಿನ ಗಿಡ ಅಂದ್ರೆ ಅದು ನೋಡಿ, ಕಲ್ಪವೃಕ್ಷವೇ. ಬುಡದಿಂದ ತಲೆಯವರೆಗೂ ಹೇಗೆ ಗೋವನ್ನ ಪೂಜೆ ಮಾಡ್ತೇವೋ, ಒಂದು ತೆಂಗಿನ ಗಿಡದಲ್ಲೂ ಕೂಡ ಅಂತ ಒಂದು ವಿಶೇಷತೆ ಇದೆ. ಕಲ್ಪವೃಕ್ಷವೇ. ಅಪ್ಪಿ ತಪ್ಪಿ ತೆಂಗಿನ ಮರವನ್ನ ಹೊಡೆದಾಕಿ ಬಿಟ್ಟರೆ ಇಡೀ ಕುಟುಂಬವೇ ಸರ್ವನಾಶವಾಗಿ ಹೋಗಿಬಿಡುತ್ತೆ. ಎಚ್ಚರಿಕೆ ಅನ್ನತಕ್ಕಂಥದ್ದು ಹೇಳ್ತೇವೆ. ಗುರುಜಿ, ನೀವು ಹೇಳ್ತಿದ್ರಿ ಅಕ್ಷಯ ತೃತೀಯ ದಿನ ಎಲ್ಲರೂ ಚಿನ್ನ ಕೊಂಡ್ಕೊಳ್ತಾರೆ, ಜೊತೆಗೆ ವಸ್ತ್ರವನ್ನ ಕೂಡ ಕೊಳ್ತಾರೆ. ಅವಾಗ ನಾವ್ ಏನ್ ಮಾಡ್ಬೇಕು, ಹೇಗೆ ಅದನ್ನ ತಗೊಂಡ್ ಬರ್ಬೇಕು ಅಂತ ತಿಳಿಸ್ತೀನಿ ಅಂತಿದ್ರಿ. ಖಂಡಿತ. ಅದಕ್ಕೂ ಮೊದಲು ರಾಶಿ ಭವಿಷ್ಯ ಬಂದ್ಬಿಡೋಣ. ವಿಶೇಷವಾಗಿ ಇವತ್ತು ಭರಣಿ ನಕ್ಷತ್ರದ ಒಂದು ಪ್ರಭಾವ, ಆ ಒಂದು ಚಂದ್ರ ವಿಶೇಷವಾಗಿ ಬೆಳಿಗ್ಗೆ 8:21 ಭರಣಿ, ಆ ನಂತರ ಕೃತಿಕಾ ನಕ್ಷತ್ರಕ್ಕೆ ಬರ್ತಿರ್ತಕ್ಕಂಥದ್ದು. ಆದರೂ ನಾವು ಬೆಳಗಿನ ತಿಥಿಯ ಲೆಕ್ಕಾಚಾರದ ಪ್ರಕಾರವಾಗಿ ತೆಗೆದುಕೊಳ್ತಕ್ಕಂಥ ಮೇಷರಾಶಿ ಪರವಾಗಿಲ್ಲ, ಚೆನ್ನಾಗಿದೆ. ಸ್ವಲ್ಪ ಹಣಕಾಸಿನ ಸಮಸ್ಯೆಗಳೇನಾದರೂ ಇದ್ರೆ ಸ್ವಲ್ಪ ಉಲ್ಪಣಿಸ್ತಕ್ಕಂಥದ್ದು, ಸಾಲಗಾರರ ಕಾಟ ಆಗ್ತಕ್ಕಂಥದ್ದು, ಯಾವುದಾದ್ರೂ ಕೋರ್ಟಿನ ಸಮಸ್ಯೆಗಳಿದ್ರೆ ಇನ್ನಷ್ಟು ಉಲ್ಪಣಿಸ್ತಕ್ಕಂಥದ್ದು, ಹಿತಶತ್ರುಗಳು ಜಾಸ್ತಿ ಆಗ್ತಕ್ಕಂಥದ್ದು ಆಗುತ್ತೆ. ಎಚ್ಚರಿಕೆಯಿಂದ ಹೆಜ್ಜೆ ಇಡಿ. ಅದರಲ್ಲೂ ಈ ಲೇವಾದೇವಿ, ಬಡ್ಡಿ ವ್ಯಾಪಾರ, ಈ ಪುಟ್ಟದಾಗಿ ಈ ಒಂದು ಕಾರುಕೂನರಾಗಿ ಕಾರ್ಮಿಕರಾಗಿ ಕೆಲಸ ಮಾಡ್ತಿದ್ದೀರಾ, ಏನಾದರೂ ಒಂದು ವಿಶೇಷವಾಗಿ ಕೂಲಿ ಕಾರ್ಮಿಕರಾಗಿ, ಈ ಕಬ್ಬಿಣ ವ್ಯಾಪಾರಿಗಳಾಗಿ, ಮೂಟೆ ಹೊರತಕ್ಕಂಥವ್ರು, ಬಂಡಿ ಎತ್ತಕ್ಕಂಥವ್ರು, ಡ್ರೈವರ್ಗಳಾಗಿ, ಆಫೀಸ್ ಬಾಯ್ ಆಗಿ, P1ಗಳಾಗಿ, ಕ್ಲರ್ಕ್ಗಳಾಗಿ ಸ್ವಲ್ಪ ಹೊರೆಯ ದಿನ, ಟೆನ್ಷನ್ ದಿನ. ವೃಷಭ ರಾಶಿ ಪರವಾಗಿಲ್ಲ. ಉದ್ಯೋಗದಲ್ಲಿ ಸ್ವಲ್ಪ ಅಲೆದಾಟ, ಉದ್ಯೋಗದಲ್ಲಿ ಪರಿಶ್ರಮವಾದರೂ ಸ್ವಲ್ಪ ಬಕ್ಷೀಸು ಪಡೆಯತಕ್ಕಂಥ ಒಂದು ದಿನ. ಮಕ್ಕಳಿಂದ ಶುಭ ಕಾರ್ಯವೊಂದು ನಡೆಯತಕ್ಕಂಥದ್ದು, ಖರ್ಚು ಬರತಕ್ಕಂಥದ್ದು ಆಗುತ್ತೆ. ಇನ್ನು ಮಿಥುನ ರಾಶಿ ಬಹು ವಿಶೇಷವಾಗಿ ಆ ಚಂದ್ರ ಪ್ರಭಾವ
ನಿಮಗೆ ಆ ಕೃತಿಕಾ ನಕ್ಷತ್ರ ಪ್ರಭಾವದಲ್ಲಿರೋದ್ರಿಂದ ಎಲ್ಲ ಒಂದೇ ಸಮಯ ಟೆನ್ಷನ್ ಎಲ್ಲ ನೆತ್ತಿ ಮೇಲೆ ಬೆಳೆದಾಗ ಅಯ್ಯೋ ಹೋಗಪ್ಪ ಎಷ್ಟು ಕಷ್ಟಪಟ್ಟರು ಇಷ್ಟೇನಾ ಅನ್ನತಕ್ಕಂಥ ಭಾವ ಅನಿಸೋದ್ರು ಕೂಡ ನಿಭಾಯಿಸ್ಕೊಳ್ತಕ್ಕಂಥ ದಿನ. ತಂದೆಯ ಆರೋಗ್ಯ ಸ್ವಲ್ಪ ನೋಡ್ಕೊಳ್ಳಿ. ಒಡ ಹುಟ್ಟಿದವರಲ್ಲಿ ಸ್ವಲ್ಪ ಕಿರಿಕಿರಿ. ತಂದೆದೇನಾದರೂ ಜಮೀನು ವ್ಯವಹಾರಗಳಿದ್ರೆ, ತಂದೆ ಏನಾದರೂ ರಿಯಲ್ ಎಸ್ಟೇಟ್ ಮಾಡ್ತಿದ್ರೆ, ತಂದೆದೇನಾದರೂ ಜಮೀನಿಗೆ ಸಂಬಂಧಪಟ್ಟಂಥ ತಗಾದೆ ಇದ್ರೆ ಅದು ಇನ್ನಷ್ಟು ಉಲ್ಪಣಿಸ್ತಕ್ಕಂಥ ಒಂದು ಭಾವಕ್ಕೂ ಹೋಗ್ತಕ್ಕಂಥದ್ದಾಗುತ್ತೆ. ಕಲಾವಿದ ಪ್ರಪಂಚದಲ್ಲಿ ಇರತಕ್ಕಂಥವರಿಗೆ ವಿಶೇಷವಾದಂಥ ಒಂದು ದುಡ್ಡು ಕಾಸು ಓಡಾಟ ಆಗ್ತಕ್ಕಂಥದ್ದು. ಈ ಹೂವಿನ ವ್ಯಾಪಾರಿ, ಹಣ್ಣಿನ ವ್ಯಾಪಾರಿಗಳು, ಜ್ಯೂಸ್ ವ್ಯಾಪಾರಿಗಳು, ಸ್ತ್ರೀಯರಿಗೆ ಸಂಬಂಧಪಟ್ಟಂಥ ವ್ಯಾಪಾರ ವ್ಯವಹಾರ, ಅಲಂಕಾರ, ಬ್ಯೂಟಿಷಿಯನ್, ಕೂದಲು ಕಟಿಂಗ್ ಮಾಡ್ತಕ್ಕಂಥದ್ದು, ಅತ್ತರಿನ ವ್ಯಾಪಾರ, ಗಿಫ್ಟ್ ಐಟಮ್ ವ್ಯಾಪಾರ, ಕಂಪ್ಯೂಟರ್ಸು, ಎಲೆಕ್ಟ್ರಾನಿಕ್ಸು, ಕಾರುಗಳ ಮೆಕ್ಯಾನಿಕ್ಗಳು, ಆ ಕಾರುಗಳಲ್ಲಿ ಸ್ಪೀಕರ್ಗಳಿಟ್ಟು ರಿಪೇರಿ ಮಾಡ್ತಕ್ಕಂತಹವರು, ಮೊಬೈಲ್ ವ್ಯಾಪಾರಿಗಳಿಗೆ ವಿಶೇಷವಾದಂಥ ಧನ. ಕಟಕ ರಾಶಿ ಸರ್ಕಾರಿ ಮಟ್ಟದ ಕೆಲಸ ಕಾರ್ಯದಲ್ಲಿ ಪ್ರಗತಿ. ತಂದೆಯ ಬಹುದೊಡ್ಡ ಆಸ್ತಿಯೊಂದನ್ನು ಪಡೆಯತಕ್ಕಂಥ ಒಂದು ಭಾವ. ಆಕಸ್ಮಿಕವಾಗಿ ದೈವ ದರ್ಶನ. ಸ್ವಲ್ಪ ಅನಾರೋಗ್ಯ ಪ್ರಭಾವಗಳು ಕೂಡ ಆಗುತ್ತೆ. ಉದ್ಯೋಗದಲ್ಲಿ ಸ್ವಲ್ಪ ಸ್ಟ್ರೆಸ್ ಆಗ್ತಕ್ಕಂಥದ್ದು ಕೂಡ ಆಗುತ್ತೆ. ಅಯ್ಯೋ ನಾನೇ ದುಡಿಬೇಕು, ಓಡಬೇಕು, ಎಳಿಬೇಕು ಅಂತಕ್ಕಂಥದ್ದು. ಅದರಲ್ಲೂ ಈ ಟೀಚರ್ ಉದ್ಯೋಗದಲ್ಲಿ ಇರ್ತಕ್ಕಂಥವ್ರು, ಟ್ಯೂಷನ್ ಉದ್ಯೋಗದಲ್ಲಿ ಇರ್ತಕ್ಕಂಥವರಿಗೆ ಸ್ವಲ್ಪ ಬಾಧೆ. ಈ ಚಾರ್ಟರ್ಡ್ ಅಕೌಂಟೆಂಟ್ಸು, ಫೈನಾನ್ಷಿಯಲ್ ಕನ್ಸಲ್ಟೆಂಟ್ಸು ನೋಡಿಕೊಂಡು ಆದಷ್ಟು ಕಾಳಹಸ್ತಿಗೆ ಒಂದ್ಸಲಿ ಹೋಗಿ ಬನ್ನಿ ಈ ಒಂದು ಕಟಕ ರಾಶಿಯವರು. ಸಿಂಹ ರಾಶಿ ಪ್ರಭಾವ ಬಹು ವಿಶೇಷವಾಗಿ ಇರತಕ್ಕಂಥ ದಿನ. ಊಟ, ಉಪಚಾರ, ಸಂಸಾರ, ಕುಟುಂಬ, ಪ್ರಯಾಣ ಎಲ್ಲದರಲ್ಲೂ ಶ್ರೇಯಸ್ಸು ನೋಡ್ತಕ್ಕಂಥದ್ದು. ಕಾಣದ ದೈವವೊಂದು ಕಾಪಾಡತಕ್ಕಂಥದ್ದಾಗುತ್ತೆ. ಆದರೂ ಸಪ್ತಮದಲ್ಲಿ ನವಾಂಶದಲ್ಲಿ ಶನಿ ಪೀಡಾಕಾರಕನಾಗಿ ವಕ್ರನಾಗಿ ಕುಳಿತಿರೋದ್ರಿಂದ ಎಲ್ಲೋ ಸಂಗಾತಿ ವಿಚಾರದಲ್ಲಿ ಗಂಡನಿಗೆ ಹೆಂಡತಿ, ಹೆಂಡತಿಗೆ ಗಂಡ ಏನೋ ಒಂದು ಸಣ್ಣ ಪುಟ್ಟ ಮನಸ್ತಾಪವೋ, ಇಲ್ಲ ಅವ್ರ ಕೆಲಸದಲ್ಲಿ ಒತ್ತಡವೋ, ಅವ್ರ ಕುಟುಂಬದಲ್ಲಿ ಒತ್ತಡವೋ, ಏನೋ ಒಂದು ಪೀಡೆ ಅನ್ನಿಸ್ತಕ್ಕಂಥದ್ದು ಅನಿಸುತ್ತೆ. ಶನಿ ಶಾಂತಿ ಮಾಡಿಸಿಕೊಳ್ಳಿ. ಅತಿ ಮುಖ್ಯವಾಗಿ ಅಕ್ಷಯ ತೃತೀಯ ದಿನ ಯಾರಾದರೂ ಒಂದು 5 ಜನ ಭಿಕ್ಷುಕರಿಗೆ ಒಂದು ಕಪ್ಪು ಶಲ್ಯವನ್ನ ಇಲ್ಲ ಕಪ್ಪು ವಸ್ತ್ರವನ್ನ ದಾನ ಮಾಡ್ತಕ್ಕಂಥದ್ದು ಮಾಡಿ. ಆ ರಾಹು ಪೀಡೆಯೂ ಕೂಡ ಹೋಗ್ತಕ್ಕಂಥದ್ದಾಗುತ್ತೆ. ಇಲ್ಲ ಒಂದು 5 ಜನಕ್ಕೆ ಸ್ಟೀಲ್ ತಟ್ಟೆ ದಾನ ಮಾಡಿಬಿಡಿ. ಕನ್ಯಾ ರಾಶಿ ಬಹು ವಿಶೇಷವಾಗಿರತಕ್ಕಂಥ ಒಂದು ದಿನ. ಕುಟುಂಬದಲ್ಲಿ ಸುಖ, ಆನಂದ, ವೃದ್ಧಿ ಆಗ್ತಕ್ಕಂಥದ್ದು. ಆಕಸ್ಮಿಕವಾಗಿ ಯಾವುದೋ ಲಾಟ್ರಿ ಹೊಡೆದಾಗೆ ತುಂಬಾ ದಿನದಿಂದ ಯಾವುದೋ ದುಡ್ಡು ಬರಬೇಕಿತ್ತು, ಜಾಗದ ವಿಚಾರದಲ್ಲೋ, ವ್ಯವಹಾರ ವಿಚಾರದಲ್ಲೋ, ಯಾವುದೋ ಚೀಟಿ ವ್ಯವಹಾರದಲ್ಲೋ ತಟ್ಟಂತ ದುಡ್ಡು ಬರ್ತಕ್ಕಂಥದ್ದು ಆಗುತ್ತೆ. ಭೂಮಿ ವ್ಯವಹಾರದಲ್ಲಿ ಸ್ವಲ್ಪ ಎಳೆದಾಟ ಆಗ್ತಕ್ಕಂಥದ್ದಾದ್ರೂ ವೃದ್ಧಿ ಆಗ್ತಕ್ಕಂಥ ಒಂದು ಭಾವ. ಇನ್ನು ವಿಶೇಷವಾಗಿ ತುಲಾ ರಾಶಿ. ತುಲಾ ರಾಶಿಯವರಿಗೆ ಸ್ವಲ್ಪ ಹೊರೆಯ ದಿನ. ಇರತಕ್ಕಂಥ ಉದ್ಯೋಗದಲ್ಲಿ ತೊಂದರೆ ಆಗ್ತಕ್ಕಂಥದ್ದು. ಅದರಲ್ಲೂ ಈ ಟೀಚರ್ಸು, ಪ್ರೊಫೆಸರ್ಸು, ಡಾಕ್ಟರ್ಸು, ಲಾಯರ್ಸು, ಅಡ್ವೊಕೇಟ್ಸು ಇದರಲ್ಲಿ ಇರ್ತಕ್ಕಂಥವ್ರಿಗೆ ಏನೋ ಒಂಥರ ಟೆನ್ಷನ್ಸ್ ಇವತ್ತು. ನೀವೆಷ್ಟು ಕಷ್ಟಪಟ್ಟು ಹೋಗಿ ಕಳ್ಳನ ಹಿಡ್ಕೊಂಡ್ ಬಂದಿರ್ತೀರಾ, ಅಲ್ಲಿ ಪ್ರಮೋಷನ್ ಯಾರಿಗೋ ಹೋದಾಗ ಏನ್ರಿ ಏನು ಡೀಟೇಲ್ ಕೊಡ್ತಿಲ್ಲ ಆತ ಅನ್ನತಕ್ಕಂಥ ಒಂದು ಭಾವ. ನೀವು ಡಾಕ್ಟರ್ ಆಗಿದ್ದೀರಾ, ಟ್ರೀಟ್ಮೆಂಟ್ ಮಾಡ್ತಿದ್ದೀರಾ, ಯಾಕೋ ಪೇಷಂಟ್ ರೆಸ್ಪಾಂಡ್ ಆಗ್ತಿಲ್ಲ, ಬಂದು ನಿಮ್ಮ ಮೇಲೆ ಜಗಳ ಆಗ್ತಕ್ಕಂಥ ಒಂದು ಭಾವ. ಈ ರೀತಿ ಆಗ್ತಕ್ಕಂಥದ್ದಾಗುತ್ತೆ. ಏನೋ ಒಂಥರ ಟೆನ್ಷನ್. ನೀವಿವತ್ತು ಬಾಲಾಜಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಕೋಸಂಬರಿ ಮಾಡಿಸ್ಕೊಂಡು ಹೋಗಿ ಯಾರಿಗಾದ್ರೂ ದಾನ ಮಾಡಿ, ಒಂದು 5 ಜನ ಕಾದ್ರು. ಇಲ್ಲ ಪಾಯಸ, ಹೆಸರುಬೇಳೆ ಪಾಯಸವಾದ್ರೂ ತಪ್ಪಲೇಬಾರ್ದು, ಹೋಗ್ಲೇಬೇಕು. ಯಾಕಂದ್ರೆ ಆ ಒಂದು ಶನಿ ರಾಹು ಪೀಡೆಯಾಗಿ ಕುಳಿತುಕೊಬಿಟ್ಟಿರ್ತಕ್ಕಂಥದ್ದು. ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅನ್ನತಕ್ಕಂಥದ್ದು. ವೃಶ್ಚಿಕ ರಾಶಿ ಬಹು ವಿಶೇಷವಾಗಿ ಇರತಕ್ಕಂಥ ಒಂದು ದಿನ. ಈ ಒಂದು ಪಾಲುದಾರಿಕೆ ಕೊಡೋದು, ತೆಗೆದುಕೊಳ್ಳತಕ್ಕಂಥ ವ್ಯವಹಾರಗಳಲ್ಲಿ ವಿಶೇಷ ವೃದ್ಧಿ. ಅದರಲ್ಲೂ ಹಣಕಾಸು, ಚೀಟಿ ವ್ಯವಹಾರ ಇವುಗಳಲ್ಲಿರ್ತಕ್ಕಂಥವರಿಗೆ, ಈ ಸ್ಟಿಚ್ಚಿಂಗು, ಈ ಬಟ್ಟೆಗೆ ಸಂಬಂಧಪಟ್ಟಂಥ ವ್ಯಾಪಾರಿಗಳು, ಈ ಟೈಲರಿಂಗು, ಗಾರ್ಮೆಂಟ್ಸು ಇವುಗಳಲ್ಲಿ ಹೋಗಿ ಓಡಾಡ್ತಿರ್ತಕ್ಕಂಥವರಿಗೆ ವಿಶೇಷ ಇರುತ್ತೆ. ಬಟ್ ರಿಯಲ್ ಎಸ್ಟೇಟ್ಗೆ ಸಂಬಂಧಪಟ್ಟಂಥದ್ದು ಈ ಬ್ರೋಕರಿಕೆ, ಅದು ಇದು ಮಣ್ಣು, ಮರಳು, ಸಿಮೆಂಟು, ಜಲ್ಲಿ ಒದ್ದಾಡ್ಬಿಡ್ತೀರಪ್ಪ. ಪ್ರಯಾಣದಲ್ಲೊಂದು ಅಪಘಾತ ಭೀತಿ ಇದೆ. ಯಾರ ಹತ್ರ ಅದು ಜಗಳ, ಗುದ್ದು, ಗಲಹ, ಮನಸ್ಸು ಬೇಸರ ಆಗ್ತಕ್ಕಂಥದ್ದು ಆಗಿಬಿಡೋದಿದೆ. ಆದಷ್ಟು ನರಸಿಂಹ ಆರಾಧನೆ ಮಾಡ್ಕೊಳ್ತಕ್ಕಂಥದ್ದು ಮಾಡಿ ವಿಶೇಷ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ನರಸಿಂಹಸ್ವಾಮಿಯ ಕೋಪ ತಡೆಯಲಾರದೆ ತನ್ನ ಒಂದು ಶಕ್ತಿಯನ್ನ ಹಂಚ್ತಾರಂತೆ. ಹಂಚಿದಂಥ ಒಂದು ಶಕ್ತಿಯ ರೂಪವೇ ಗಂಡ ಬೇರುಂಡ ಅನ್ನತಕ್ಕಂಥ ಮಾತು ಇದೆ. ಆಯ್ತು ಅಂದ್ರೆ ನಿಮಗೆ ತಾಕತ್ತಿದ್ರೆ ತಪ್ಪು ತಿಳ್ಕೊಬೇಡಿ, ಹಿಂಗೆ ಹೇಳ್ಬಿಟ್ಟಲ್ಲ ಅಂತ. ಒಂದು ಗಂಡ ಬೇರುಂಡದ ಉಂಗುರವನ್ನ ಹಾಕೊಳ್ಳಿ. ನೋಡಿ, ಗಂಡ ಬೇರುಂಡ ಆಯ್ತು ನನ್ನ ಉಂಗುರದಲ್ಲಿ, ಹಾಕ್ಕೊಳ್ಳಿ. ತುಂಬಾ ಒಳ್ಳೇದಾಗ್ತಕ್ಕಂಥದ್ದು. ವೃಶ್ಚಿಕ ರಾಶಿಯವರು ಧೈರ್ಯ, ಶಕ್ತಿ ತುಂಬುತ್ತೆ. ಮನಸ್ಸಿನಲ್ಲಿರ್ತಕ್ಕಂಥ ದುಗುಡ ತುಮುಲದಿಂದ ಹೊರಗಡೆ ಬರ್ತೀರಾ.
ದೇವಸ್ಥಾನಕ್ಕೆ ಹೋಗಿ ಬನ್ನಿ, ಕುಕ್ಕೆ ಧರ್ಮಸ್ಥಳಕ್ಕೆ ಹೋಗಿ ಬನ್ನಿ. ಧನುಸು ರಾಶಿ, ಇವತ್ತೇನಾದ್ರೂ ಅನಾರೋಗ್ಯ ಪೀಡೆ ಆಗ್ತಕ್ಕಂಥದ್ದು ಆಗಿಬಿಡುತ್ತೆ. ಯಾರ ಮೇಲಾದ್ರೂ ಜಗಳ, ಕದನ, ಕಲಹಕ್ಕೆ ಹೋಗ್ತಕ್ಕಂಥದ್ದು ಆಗಿಬಿಡುತ್ತೆ. ನಿಮ್ಮ ಬಾಯಿ ಸುಮ್ಮನೆ ಇರೋಲ್ಲ ಇವತ್ತು. ಇದಾಗಿಲ್ಲ ಅದಾಗಿಲ್ಲ ತುಂಬಾ ಪರ್ಫೆಕ್ಷನಿಸ್ಟ್ಗಳಾಗಿ ಓಡತಕ್ಕಂಥ ಒಂದು ಭಾವ. ಆಕಸ್ಮಿಕವಾಗಿ ದೈವ ದರ್ಶನ, ಭೂಮಿ ವ್ಯವಹಾರಗಳಲ್ಲಿ ವೃದ್ಧಿ. ಅದರಲ್ಲೂ ಈ ಟೂರ್ಸು, ಟ್ರಾವೆಲ್ಸು, ಈ ಫ್ಯಾಕ್ಸು, ಜೆರಾಕ್ಸು ಈ ಥರದ ಅಂಗಡಿ ಇಟ್ಕೊಂಡಿರ್ತಕ್ಕಂಥವ್ರು ತುಂಬ ವಿಶೇಷ ವೃದ್ಧಿ. ಪ್ರಾವಿಷನ್ ಸ್ಟೋರ್ ಇಟ್ಕೊಂಡಿರ್ತಕ್ಕಂಥವ್ರು ವೃದ್ಧಿ. ಬಟ್ ಎಲೆಕ್ಟ್ರಾನಿಕ್ಸ್ ಅಂಗಡಿ ಇಟ್ಕೊಂಡಿರ್ತಕ್ಕಂಥವರು, ಈ ಕಂಪ್ಯೂಟರ್ಸು, ಮೊಬೈಲ್ಸು, ರಿಪೇರಿ ಈ ಥರದ್ದು ಇಟ್ಕೊಂಡಿರೋ ಒಂಚೂರು ತಲೆನೋವು ವ್ಯಾಪಾರ ದಿನ ಇವತ್ತು. ಯಾರೋ ಕಿರಿಕಿರಿ ಮನುಷ್ಯ ಕೊಟ್ಬಿಟ್ಟು ಏನ್ರಿ ಇನ್ನೂ ಮಾಡಿಕೊಟ್ಟಿಲ್ಲ ಅನ್ನತಕ್ಕಂಥದ್ದು. ಇನ್ನು ಮಕರ ರಾಶಿ ಪ್ರಭಾವ ವಿಶೇಷವಾಗಿದೆ. ಸ್ವಲ್ಪ ಹೊಟ್ಟೆ ನೋವಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ರೆ ಉಲ್ಪಣ ಆಗ್ಬಿಡುತ್ತೆ. ಉಷ್ಣ ಬಾಧೆಯಿಂದ ಸ್ವಲ್ಪ ನೋಡಿಕೊಂಡು. ಸಾಲದ ಚಿಂತೆ ಬಾಧಿಸ್ತಕ್ಕಂಥ, ಯಾರಿಗೂ ದುಡ್ಡು ಕೊಟ್ಟಿದ್ದೀರಾ, ತಗೊಂಡಿದ್ದೀರಾ, ದುಡ್ಡು ತಗೊಂಡು ಯಾರಾದ್ರೂ ಓಡೋಗ್ಬಿಡ್ತಾರೆ, ಎಚ್ಚರಿಕೆ. ಮನೆಯಲ್ಲೇ ಅಂತಃಕಲಹವೊಂದು ನಡೆಯತಕ್ಕಂಥದ್ದಾಗುವುದು ಎಚ್ಚರಿಕೆ. ಪ್ರಯಾಣ ನಿಷಿದ್ಧ, ಉದ್ಯೋಗ ಪರವಾಗಿಲ್ಲ. ಅತಿ ಮುಖ್ಯವಾಗಿ ನೀವು ಹನುಮಾನ್ ದೇವಸ್ಥಾನದಲ್ಲಿ ಇಲ್ಲ ರಾಘವೇಂದ್ರ ಸ್ವಾಮಿ ಇಲ್ಲ ಗುರುಗಳ ದೇವಸ್ಥಾನದಲ್ಲಿ ಏನಾದ್ರೂ ಸಿಹಿ ಹಂಚ್ತಕ್ಕಂಥದ್ದು ಮಾಡಿ. ಗುರುಜಿ, ಮುಂದಿನ ರಾಶಿಯ ಕುರಿತು ತಿಳಿಸ್ಕೊಡ್ತೀರಾ ಈಗ? ಕುಂಭ ರಾಶಿಗೆ ಸ್ವಲ್ಪ ಟೆನ್ಷನ್ ದಿನ ಆಗ್ತಕ್ಕಂಥ ಭಾವ. ಬಟ್ ಆದರೂ ಪರವಾಗಿಲ್ಲ, ಇಟ್ ವಿಲ್ ಬಿ ಮ್ಯಾನೇಜಬಲ್. ಸ್ವಲ್ಪ ಕೆಲಸ ಕಾರ್ಯಗಳು ನಿಧಾನ ಎಳೆದಾಟ ಅನಿಸಿದ್ರು ಕೂಡ ವಿಶೇಷವಾಗಿ ನಿಭಾಯಿಸ್ಕೊಳ್ತಕ್ಕಂಥ ಒಂದು ದಿನವಾಗಿರ್ತಕ್ಕಂಥ ಒಂದು ಭಾವ. ಯೋಚನೆ ಮಾಡುವ ಪ್ರಭಾವವೇ ಇಲ್ಲ. ಶುಕ್ರ ತುಂಬ ಚೆನ್ನಾಗಿದ್ದಾನೆ. ಪ್ರೀತಿ, ಪ್ರೇಮ, ಪ್ರಣಯ, ಅಂದ, ಆನಂದ, ಒಡವೆ ಈ ಥರ ತಗೊಳ್ತಕ್ಕಂಥ ಓಡಾಡ್ತಕ್ಕಂಥದ್ದು ವ್ಯವಹಾರಗಳಲ್ಲಿ. ಅದರಲ್ಲೂ ಈ ಟ್ರಾವೆಲ್ಸು, ಟೂರ್ಸು, ಬಂಗಾರ, ಬೆಳ್ಳಿ, ವಸ್ತ್ರ, ಸ್ತ್ರೀಯರಿಗೆ ಸಂಬಂಧಪಟ್ಟಂಥದ್ದು, ಕಲಾವಿದರಿಗೆ ಸಂಬಂಧಪಟ್ಟಂಥದ್ದು, ಸಂಗೀತಗಾರರಿಗೆ, ಡ್ಯಾನ್ಸ್ಗೆ ಸೇರಿಸ್ಬೇಕು, ಮಕ್ಕಳಿಗೆ ಮ್ಯೂಸಿಕ್ ಕ್ಲಾಸಸ್ಗೆ ಸೇರಿಸ್ಬೇಕು, ಎಲ್ಲಾದರೂ ಪ್ರವಾಸ ಹೋಗಬೇಕು, ಮನೆಗೆ ಒಂದು ನಾಯಿ ತರಬೇಕು, ಬೆಕ್ಕು ತರಬೇಕು, ಪ್ರಾಣಿ ತರಬೇಕು, ಪಕ್ಷಿ ತರಬೇಕು, ಈ ಥರದ್ದು ಅಂದ್ಕೊಂಡ್ರು ಕೂಡ ನಡೆಯತಕ್ಕಂಥ ಒಂದು ದಿನ. ತುಂಬ ತಮಾಷೆಯಾಗಿರುತ್ತೆ ಇವತ್ತಿನ ದಿನ. ಇಟ್ಸ್ ಕಂಫರ್ಟಬಲ್, ಏನು ಯೋಚನೆ ಮಾಡ್ತಕ್ಕಂಥ ಒಂದು ಭಾವ ಇಲ್ಲ. ಇನ್ನು ಮೀನರಾಶಿ, ನಿಮಗೂ ಪರವಾಗಿಲ್ಲ. ಬಂಡ ಧೈರ್ಯ ಇವತ್ತು ನಿಮ್ಗೊಂಥರ ಗಟ್ಟಿತನ, ಆರೋಗ್ಯ ಚೇತರಿಕೆ, ಕುಟುಂಬ ವ್ಯವಹಾರಗಳಲ್ಲಿ ಚೇತರಿಕೆ. ಯಾವುದೋ ಕುಟುಂಬ ವ್ಯವಹಾರಕ್ಕೆ ಸಾಲ ಮಾಡ್ತಕ್ಕಂಥ ಪ್ರಸಂಗ, ಏನೋ ಮನೆ ಕಟ್ಟಲಿಕ್ಕೋ, ಜಾಗ ತಗೊಳ್ಲಿಕ್ಕೋ, ಗಾಡಿ ತಗೊಳ್ಲಿಕ್ಕೋ ಅಕ್ಷಯ ತೃತೀಯ ಬರ್ತಿದೆ. ಹೇಗಾದ್ರೂ ಒಂದು ಹೊಸದು ಮಾಡ್ಕೊಬಿಡೋಣ, ಏನು ವಿಜಯದಶಮಿವರೆಗೂ ಶುಭ ಕಾರ್ಯ, ಶುಭ ಸಮಯ ಅನ್ನತಕ್ಕಂಥದ್ದು, ಶುಭ ಮುಹೂರ್ತ ಅನ್ನತಕ್ಕಂಥದ್ದಿಲ್ಲ. ಅವತ್ತು ಏನು ಮಾಡಿಕೊಂಡ್ರು ಸರಿ ಅಂತ ಹೇಳಿ ಓಡಿ ಏನೋ ಒಂದು ಮಾಡ್ಲಿಕ್ಕೆ ಓಡ್ತಕ್ಕಂಥ ಒಂದು ಭಾವ. ಈ ಒಂದು ಇಟ್ಸ್ ಎಂಟರ್ಟೈನ್ಮೆಂಟ್. ಬಟ್ ನೀವು ಯಾವುದೇ ಕಾರಣಕ್ಕೂ ಪ್ರಯಾಣ ಎಚ್ಚರಿಕೆ, ಭೂಮಿ ವ್ಯವಹಾರಗಳಲ್ಲಿ ಎಚ್ಚರಿಕೆ, ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿರ್ತಕ್ಕಂಥವ್ರು ಅತಿ ಎಚ್ಚರಿಕೆ ಆಗಿರಬೇಕು. ಗಾರ್ಮೆಂಟ್ಸ್ನಲ್ಲಿ ಈ ಬಟ್ಟೆಗಳ ವ್ಯಾಪಾರ, ಈ ಸ್ಟಿಚ್ಚಿಂಗು, ಟೈಲರಿಂಗು ಅನ್ನತಕ್ಕಂಥ ಮಾಡ್ತಿರ್ತಕ್ಕಂಥವ್ರು, ಈ ಮೆಹಂದಿ ಕ್ಲಾಸಸ್ ನಡೆಸ್ತಿದ್ದೀರಾ, ಬ್ಯೂಟಿ ಪಾರ್ಲರ್ ಕ್ಲಾಸಸ್ ನಡೆಸ್ತಿದ್ದೀರಾ, ಸಂಗೀತ ಕ್ಲಾಸಸ್ ನಡೆಸ್ತಿದ್ದೀರಾ, ಟ್ಯೂಷನ್ಸ್ ನಡೆಸ್ತಿದ್ದೀರಾ, ತೃಪ್ತದಾಯಕವಾಗಿರ್ತಕ್ಕಂಥದ್ದು ಇರುತ್ತೆ. ಬಟ್ ಒಡ ಹುಟ್ಟಿದವ್ರ ಜೊತೆ ಕಿರಿಕಿರಿ, ಏನಾದರೂ ಒಂದು ನೆನಪಿಗೆ ಬರೋದು, ಏನೋ ಒಂದು ದಾಯಾದಿಗಳು, ದೊಡ್ಡಪ್ಪ ಚಿಕ್ಕಪ್ಪಂದರು, ಎಲ್ಲ ಉದ್ಯೋಗದಲ್ಲೇ ಯಾರೋ ಎಲ್ಲೋ ಕಾಲೆಳಿತಕ್ಕಂಥ ಪ್ರಸಂಗ ಆಗೋದ್ರಿಂದ ಕಂಪಲ್ಸರಿ ನರಸಿಂಹಸ್ವಾಮಿ ದೇವಸ್ಥಾನ ಎಲ್ಲಿಯಾದರೂ ಇದೆಯಾ ನೋಡಿ, ಇವತ್ತು ಹೋಗಿ ಅರ್ಚನೆ ಮಾಡಿಸ್ತಕ್ಕಂಥದ್ದು ಮಾಡಿ. ಇದೇ ಅಕ್ಷಯ ತದಿಗೆಗೆ ಕಂಪಲ್ಸರಿ ಒಂದು ಕೆಂಪು ಶಲ್ಯವನ್ನ ಆದರೂ ದಾನ ಮಾಡ್ತಕ್ಕಂಥದ್ದು ಮಾಡಿ. ಮೀನರಾಶಿಯವರು ತುಂಬ ಒಳ್ಳೇದಾಗ್ತಕ್ಕಂಥದ್ದು. ಹಾಗೆ ಅಕ್ಷಯ ತೃತೀಯ ಇನ್ನೇನು ಬರ್ತಾ ಇದೆ, ನೀವಾಗಲೇ ತಿಳಿಸ್ತಾ ಇದ್ರಿ. ಚಿನ್ನವನ್ನ ಅಂತೂ ಖಂಡಿತ ಎಲ್ಲರೂ ಕೊಂಡ್ಕೊಳ್ತಾರೆ, ಜೊತೆಗೆ ಜ್ಞಾನವನ್ನ ಕೂಡ ವೃದ್ಧಿ ಮಾಡ್ಕೊಳ್ಳಿ ಆ ದಿನ ಅಂತ ಮುಂಚೆನೆ ಹೇಳ್ತಾ ಇದ್ದೀರಾ. ಹಾಗಾಗಿ ಇವತ್ತೇನು ತಿಳಿಸ್ತಾ ಇದ್ದೀರಾ ಮುಂದೆ? ಖಂಡಿತ ಈ ಅಕ್ಷಯ ತದಿಗೆಗೆ ನೋಡಿ, ಎಲ್ಲರೂ ಒಡವೆ ತಗೋತೀರಾ, ಬಟ್ಟೆ ತಗೋತೀರಾ, ಏನಾದರೂ ಒಂದು ಆಭರಣ ತಗೋತೀರಾ, ಗಾಡಿ ತಗೋತೀರಾ, ಜಾಗ ತಗೋತೀರಾ, ರಿಜಿಸ್ಟ್ರೇಷನ್ ಮಾಡ್ಕೋತೀರಾ, ಇತ್ಯಾದಿಗಳೆಲ್ಲ ಇದೆ. ಇಟ್ಸ್ ಒನ್ ಆಫ್ ದ ಫೈನೆಸ್ಟ್ ತಿಥಿ. ನೆನ್ಪಿಟ್ಕೊಳ್ಳಿ, ವರ್ಷದಲ್ಲಿ 3 ತಿಥಿ ತುಂಬ ಫೇಮಸ್, ತುಂಬ ಪವರ್ಫುಲ್. ಅದು ಯುಗಾದಿ ಹಬ್ಬದ ದಿನ ಹಾಗೂ ಈ ವೈಶಾಖ ಮಾಸದಲ್ಲಿ ಬರ್ತಕ್ಕಂಥ ತದಿಗೆ ದಿನ, ದೆನ್ ಅಶ್ವಿನಿ ಮಾಸ ಅನ್ನತಕ್ಕಂಥ ಒಂದು ಭಾವ ಹೇಳ್ತೇವೆ. ಆ ಒಂದು ವಿಜಯದಶಮಿಯ ದಿನ, ದಸರಾ ಹಬ್ಬದ ದಿನ ವಿಶೇಷವಾದಂಥ ಮುಹೂರ್ತ. ಈ 3 ಮುಹೂರ್ತಗಳಲ್ಲಿ ಏನು ಕೆಲಸ ಬೇಕಾದರೂ ಮಾಡ್ಕೋಬಹುದು. ಆದರೆ ಅತಿ ಮುಖ್ಯವಾಗಿ ವಸ್ತ್ರ ತರ್ತಿರಲ್ವಾ, ತಂದ ತಕ್ಷಣ ಅಕ್ಷಯ ತದಿಗೆಯ ದಿನ ಕಂಪಲ್ಸರಿ ನೆನ್ಪಿಟ್ಕೊಳ್ಳಿ, ತಟ್ಟಂತ ಹಾಕ್ಕೊಳ್ಳೋದಲ್ಲ, ದೇವರ ಮುಂದಗಡೆ ಇಡಬೇಕು ಕಂಪಲ್ಸರಿ. ಅದರಲ್ಲೂ ಸೀರೆ ಏನಾದರೂ ತಂದಿದ್ರೆ ಆ ಅಮ್ಮನ ಆ ಕಳಶದ ಮೇಲೆ ಇಟ್ಟು ಹೊದಿಸ್ಬಿಟ್ಟು ಆಮೇಲೆ ಅದನ್ನ ಭುಜದ ಮೇಲೆ ಹಾಕಿ ಆಮೇಲೆ ಉಡಬೇಕು. ಪಂಚೆ ಶಲ್ಯ ತಂದಿದ್ದೀರಾ, ಅಲ್ಲಿ ಇಟ್ಟು
ಅಲ್ಲಿ ಅಕ್ಷತೆ ಹಾಕಿ ಅರ್ಶಿನ ಕುಂಕುಮ ಇಟ್ಟು ಅದಕ್ಕೆ ಧೂಪ ದೀಪ ಇಟ್ಟು ಆ ನಂತರ ಧರಿಸಬೇಕು. ಯಾಕೆ ಹೇಳಿ? ವೃದ್ಧಿ ಆಗಬೇಕು, ನೆಮ್ಮದಿ ತರ ಕೊಡಬೇಕು. ಎಷ್ಟೋ ಜನ ನೋಡಿ ಹೊಸ ಬಟ್ಟೆ ತರ್ತೀರ, ಗೊತ್ತೇ ಇಲ್ಲ. ದಿನ ನೋಡಲ್ಲ, ವಾರ ನೋಡಲ್ಲ, ವಜಾ ನೋಡಲ್ಲ, ತಡಾಪಟ ಅಂತ. ಏಕಾದಶಿ ಉಪವಾಸ ಅನ್ನೋದು ಗೊತ್ತೇ ಇಲ್ಲ. ಅದೆಲ್ಲ ಬಿಡಿ, ತರೋ ವಸ್ತ್ರಕ್ಕಾದ್ರೂ ಮರ್ಯಾದೆ ಇರಬೇಕು. ತಿನ್ನುವ ಊಟಕ್ಕೂ ಹಾಕುವ ವಸ್ತ್ರಕ್ಕೂ ತುಂಬಾ ಗೌರವ ಕೊಡಬೇಕು. ಎಷ್ಟೋ ಜನ ಕೊಡೋದೇ ಇಲ್ಲ. ಇವತ್ತು ಎಷ್ಟು ಜನ ನೋಡಿ ಪ್ಯಾಂಟ್ ಹಾಕೋತಿರಲ್ವಾ, ಎಷ್ಟು ಜನ ಕಾಲ್ ಮೇಲೆ ಬರಬೇಕು ಪ್ಯಾಂಟ್ ಅನ್ನೋದು ಗೊತ್ತಿದೆ. ನಾವು ಹಾಕೊಂಡು ನಡೀತಕ್ಕಂಥ ಪ್ಯಾಂಟ್ ಬಂದು, ಇಲ್ಲ ಚೂಡಿದಾರ್ ಬಂದು, ಸೀರೆ ಬಂದು ನಮ್ಮ ಪಾದದ ಕೆಳಗಡೆ ಬರಬಾರ್ದು, ಭೂಮಿಗೆ ಸೋಕಬಾರದು. ಸೋಕಿತು ಅಂತ ಹೇಳಿದ್ರೆ ದಟ್ಟ ದಾರಿದ್ರ, ಏನಾದ್ರೂ ಒಂದು ಅನಾಹುತವೇ, ಶುಕ್ರ ಪ್ರಭಾವವೇ. ಗಂಡನಿಗೆ ಹೆಂಡತಿ ಮೇಲೆ ಒಲವಿರಲ್ಲ, ಹೆಂಡತಿ ಗಂಡನ ಮೇಲೆ ಒಲವಿರಲ್ಲ, ಇಲ್ಲ ನಿಮ್ಮ ಅನುಮಾನಗಳು ನಿಮಗೆ ಅತಿ ಮುಖ್ಯವಾಗಿ ಕಾಡ್ತಕ್ಕಂಥದ್ದು. ಪ್ರೀತಿ ಪ್ರೇಮ ಮಾಡ್ತಿದ್ರೆ ಇಲ್ಲ ಸೊಂಟ ನೋವಂತೂ ಬರ್ತಕ್ಕಂಥದ್ದಂತೂ ಪಕ್ಕ. ಮಿನಿಮಮ್ ಸೊಂಟದಲ್ಲಿ ಉಳುಕಿಸ್ಕೊಳ್ತಕ್ಕಂಥ ಒಂದು ಭಾವ ಆಗ್ತದೆ. ಅಯ್ಯೋ, ಇನ್ನು ಕೆಲವರು ಗಂಡು ಬೀರಿಯರಿರ್ತಾರೆ, ಹಾಕೊಂಡ್ರೆ ಮೇಲೆ ಪಾದ ಭೂಮಿ ಒಂದು ಅಂತರ ಅನ್ನತಕ್ಕಂಥದ್ದಿದೆ. ಎಲ್ಲೋ ಮೇಲೆ ಕಟ್ಕೊಬಿಟ್ಟಿರ್ತಾರೆ ಪೂರ್ತಿಯಾಗಿ, ಅಸಹ್ಯವಾಗಿ ಆಭಾಸವಾಗಿ. ಹಾಗೂ ಕಟ್ಟಬಾರದು. ಅಕ್ಷಯ ತದಿಗೆ ದಿನ ಅದೊಂದು ಕಂಪಲ್ಸರಿ ನೆನ್ಪಿಟ್ಕೊಳ್ಳಿ. ಏನೇ ವಸ್ತ್ರ ತಂದರು, ಆಭರಣ ತಂದರೂ ಅಷ್ಟೇ, ಅದನ್ನ ಕಂಪಲ್ಸರಿ ಬೆಳ್ಳಿ ತಟ್ಟೆ ಇದ್ರೆ ಶ್ರೇಷ್ಠ. ನಮ್ಮ ಹತ್ರ ಇಲ್ಲ ಗುರುಗಳೇ, ಪಂಚಲೋಹದ ತಟ್ಟೆ ಇದ್ರೆ ಮಹಾಶ್ರೇಷ್ಠ. ಅದರಲ್ಲಿಟ್ಟು ಧೂಪ ದೀಪ ನೈವೇದ್ಯ ಈ ಮೂರನ್ನೂ ಇಟ್ಟು ಪೂಜೆ ಮಾಡಿ ಅರ್ಶಿನ ಕುಂಕುಮ ಇಟ್ಟು ಅದಕ್ಕೆ ಆ ನಂತರ ಅಮ್ಮ ನೀನು ಕೊಟ್ಟಂಥದ್ದು ಇದು ನಿನ್ನದೇ ಅಂತ ಹೇಳಿ ನಿಮಗೋಸ್ಕರ ತಂದಿರ್ತಕ್ಕಂಥದ್ದನ್ನ ಧರಿಸಿಕೊಳ್ಳಿ. ತರಿಸ್ಕೋಬಹುದಾ ಗುರುಗಳೇ? ತೊಂದರೆ ಇಲ್ಲ ಗುರುಗಳೇ. ಅಕ್ಷಯ ತದಿಗೆ ಯಾಕೋ ನೀರು ಹಾಕೋಬಿಟ್ಟು, ಯಾಕೋ ಪುರುಡಾಯ್ತು, ಯಾಕೋ ಸೂತಕ ಆಯ್ತು, ಏನೂ ಮಾಡೋಕ್ಕಾಗೋದಿಲ್ಲ. ನಿಮ್ಮ ಕರ್ಮ ಅದು. ನೀವು ಇಲ್ಲೇ ಓಡೋದು ಕೂಡ ನೋಡಿ, ಪ್ರಕೃತಿ ಮಾತಾಡುತ್ತೆ ಅಂತ ನಾನು ಆಗಾಗ ಹೇಳ್ತಿರ್ತೇನೆ. ಮೊದಲೇ ಮಾತಾಡುತ್ತೆ, ಸನ್ನೆ ಮಾಡುತ್ತೆ. ಯು ಹ್ಯಾವ್ ಬೀನ್ ಕರ್ಸ್ಡ್. ನೀವು ಮಾಡಿದ ಕರ್ಮ ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ, ನೆನ್ಪಿಟ್ಕೊಳ್ಳಿ. ನೋಡಿ, ನಾನು ಮಾಡಿದ ಕರ್ಮ ನನಗೊಂದಿದೆ. ನನಗೆ ಯಾವುದೇ ಹಬ್ಬದ ದಿನ ನಾನು ಶಾಂತಿಯಾಗಿರೋಲ್ಲ. ಏನೋ ಒಂದು ಟೆನ್ಷನ್ ಆಗ್ಬಿಟ್ಟಿರ್ತೀನಿ. ಅದಕ್ಕೆ ನಾನು ಹಬ್ಬದ ದಿನ ಮನೇಲೇ ಇರೋಲ್ಲ, ಎಸ್ಕೇಪ್ ಆಗ್ಬಿಟ್ಟಿರ್ತೀನಿ. ಯಾರ ಮನೆ ಹಬ್ಬಕ್ಕೂ ಹೋಗಲ್ಲ, ಯಾರ ಮನೆ ಫಂಕ್ಷನ್ಗೂ ಹೋಗಲ್ಲ, ವೆರಿ ರೇರ್. ಎಲ್ಲೂ ಹೋಗಲ್ಲ. ನನ್ನ ಮನೆ ಹಬ್ಬದ ದಿನದಂತೂ ಆವತ್ತು ನಮ್ಮ ತಾಯಿಗೆ ಗೊತ್ತು, ನೀನು ಫಸ್ಟ್ ಹೋಗಪ್ಪ, ನೀನು ಏನೋ ಮಾಡ್ತೀಯ, ನೀನು ಇವತ್ತು ಮನೇಲಿದ್ರೆ ಹೋಗಿ ಹೊರಗಡೆ ಹೋಗಿ ನೀನು ಕೆಲಸ ಕಾರ್ಯ ಅಂತ. ಸೊ ಆವತ್ತು ಆದಷ್ಟು ಕೆಲಸ ಕಾರ್ಯಗಳಲ್ಲಿ ಇಟ್ಕೊತೀನಿ. ಅದು ನನಗೆ ಗೊತ್ತಿದೆ. ಐ ಹ್ಯಾವ್ ಬೀನ್ ಕರ್ಸ್ಡ್ ಬಿಕಾಸ್ ಆಫ್ ದ ಕೇತು ಎಟ್ ದ ಕುಟುಂಬ ಭಾವ ವಿಲ್ ಬ್ರೇಕ್ ಇಟ್. ಏನೋ ಒಂದು ಜಗಳ, ಕಣ್ಣೀರು, ಬೇಸರ, ಯಾರಿಗಾದ್ರೂ ಕಣ್ಣೀರು ಬರ್ಸಿರ್ತೀನಿ, ಇಲ್ಲ ನಾನೇ ಕಣ್ಣೀರು ಹಾಕಿರ್ತೇನೆ. ಸೊ ಆ ರೀತಿ ಪರವಾಗಿಲ್ಲ. ಆದರೆ ಕೆಲವರಿಗೆ ಹಬ್ಬವೇ ಮಾಡದ ಶಾಪಗಳು ತಟ್ಟಿರುತ್ತೆ. ನೋಡಿಬೇಕಾದ್ರೆ ಕೆಲವು ಹೆಣ್ಮಕ್ಳನ್ನ ನೋಡಿದ್ದೀನಿ, ವರಲಕ್ಷ್ಮಿ ಹಬ್ಬ ಬರುವಾಗಲೇ ಇಟ್ಸ್ ಎ ಸೂಚನಾ ನೀವು ಅದಕ್ಕೆ ಅರ್ಹರಲ್ಲ ಅನ್ನತಕ್ಕಂಥದ್ದು. ನೀವು ಅದಕ್ಕೆ ಅರ್ಹರಲ್ಲ, ನೆನ್ಪಿಟ್ಕೊಳ್ಳಿ. ಆಗ್ಲೂ ಮೀರಿ ಮಾಡ್ಲಿಕ್ಕೆ ಹೋದ್ರಿ ಅಂದ್ರೆ ನೋಡಿ, ಒಂದು ಕುಟುಂಬದಲ್ಲಿ ಒಂದು ಸತ್ಯನಾರಾಯಣ ಪೂಜೆ ಮಾಡ್ತಾರೆ. ಮನೇಲಿ ಆಡ್ತಿದ್ದಂಥ ನಾಯಿ ಆಡ್ತಾ ಹೋಗಿ ಕುತ್ತಿಗೆ ನೇಣು ಹಾಕೊಂಡು ಸತ್ತೋಗುತ್ತೆ. ಹಗ್ಗ ಏನೋ ಸಿಕ್ಕಾಕೊಂಡು ಡೈವ್ ಹಾಕಿ. ಮನೇಲಿ ಕೆಳಗಡೆ ಓಡಾಡಬಾರ್ದು ಅಂತ ಮೇಲೆ ಕರ್ಕೊಂಡು ಹೋಗ್ಬಿಡ್ತಾರೆ. ನೋಡಿ, ಒಂದಾದ ಮೇಲೊಂದರಂತೆ ಅವ್ರ ಮನೆಯಲ್ಲಿ ಎಂತ ಎಡವಟ್ಟುಗಳು ನಡೆಯುತ್ತೆ ಅಂದ್ರೆ, ಸ್ವಂತ ಮನೆಯಲ್ಲಿದ್ದಂಥವ್ರು ಬಾಡಿಗೆ ಮನೆಗೆ ಬಂದ್ಬಿಡ್ತಾರೆ. ಕೆಲ್ಸಕ್ಕೆ ಹೋಗುವಷ್ಟು ಮಟ್ಟಕ್ಕೆ ಲಕ್ಷಾಂತರ ರೂಪಾಯಿ ವರಮಾನ ಇದ್ದಂಥ ಧಣಿ ಕೆಲ್ಸಕ್ಕೆ ಹೋಗ್ತಾರೆ. ಆ ಮಟ್ಟಕ್ಕೆ ಆಗ್ತಕ್ಕಂಥದ್ದಾಗ್ಬಿಡುತ್ತೆ. ಇದು ಸತ್ಯ. ನಾನೇನೋ ಕಟ್ಟುಕತೆ ಎಲ್ಲ ಹೇಳ್ತಿರೋದು. ಆದ್ರೆ ಮೊದಲೇ ಸೂಚನೆ. ನಾನು ಅವ್ರಿಗೆ ಹೇಳಿದ್ದು ಮೊದಲು, ಇನ್ನೂ ಇಟ್ಕೊಂಡಿದ್ದೀರ ಫೋಟೋಸು ಆ ಥರದ್ದು, ಮೊದಲು ತೆಗೀರಿ ಅನ್ನತಕ್ಕಂಥದ್ದೇ ಹೇಳ್ತಿರ್ತಾನೆ. ಕೆಲವ್ರಿಗೆ ಆಗ್ಬರೋಲ್ಲ ವರಲಕ್ಷ್ಮಿ ಆಗಿ. ಹಾಗೆ ಅಕ್ಷಯ ತದಿಗೆಯೂ ಅಷ್ಟೇ. ಅತಿ ಮುಖ್ಯವಾಗಿ ಗಾಡಿ ತಂದ್ರೆ ಅವತ್ತು ನೆನಪಿಟ್ಟುಕೊಳ್ಳಿ, ಮೊದಲು ನೀವು ಹೋಗ್ಬೇಕಾಗಿರೋದು ವಿನಾಯಕ, ಅತಿ ಮುಖ್ಯವಾಗಿ ಪರಾಶಕ್ತಿ ದೇವಸ್ಥಾನಗಳು, ಪಾರ್ವತಿ ದೇವಸ್ಥಾನಗಳಿಗೆ ಹೋಗಿ ದಿಷ್ಟಿಯನ್ನ ಹಾಕಿಸಬೇಕು. ದಿಷ್ಟಿಯ ಒಂದು ದಾರವನ್ನ ಕಟ್ಟಿಸಬೇಕು. ಮಂತ್ರಿಸಿದ ಒಂದು ನಿಂಬೆ ಹಣ್ಣನ್ನಾದ್ರೂ ಆ ಒಂದು ಕ್ಯಾಬಿನೆಟ್ ಅಲ್ಲಿ ಇಡಲೇಬೇಕು. ಹಾಗೂ ಗಾಡಿಯನ್ನ ತಂದರೆ ನೆನಪಿಟ್ಟುಕೊಳ್ಳಿ, ಒಂದು 5 ಜನ ಮಕ್ಕಳಿಗೆ, ವಾಹನ ಅಂದ್ರೆ ಶುಕ್ರ ಪ್ರಭಾವ ಹಾಗೂ ಶನಿ ಪ್ರಭಾವ, ಪುಟ್ಟ ಮಕ್ಕಳಿಗೆ ಸಿಹಿ ಹಂಚಲೇಬೇಕು. ವಸ್ತ್ರವನ್ನು ಧರಿಸಿದ ಮೇಲೆ ಈ ಒಂದು ನಿಯಮ ಕಂಪಲ್ಸರಿ ಇದೆ, ಯಾರಿಗೂ ಗೊತ್ತಿಲ್ಲ. ಅಕ್ಷಯ ತದಿಗೆ ದಿನ ಒಂಚೂರು ದುಡ್ಡು ಜೇಬಲ್ ಇಟ್ಟಿರ್ಲೇಬೇಕು. ಬರೀ ಬಟ್ಟೆ ಹಾಕೊಂಡು ಹೊರಗಡೆ ಹೋಗೋದಲ್ಲ.
ಕಂಪಲ್ಸರಿ ಇಟ್ಕೊಂಡಿರಬೇಕು. ಹಾಗೂ ಮನೆಯಲ್ಲಿ ಸಹೋದರಿಯರು ಇದ್ದರೆ ಅವ್ರಿಗೇನಾದ್ರೂ ಒಂಚೂರು ದುಡ್ಡು ಅದರಿಂದಲೇ ತೆಗೆದು ಕೊಡಬೇಕು. ಇದು ನಿಯಮ. ಅಕ್ಷಯ ತದಿಗೆಯ ದಿನ ಒಡವೆಯನ್ನ ಪೂಜೆ ಮಾಡಿದ ಮೇಲೆ ಧರಿಸಲೇಬೇಕು. ಅದನ್ನ ಅಲ್ಲೇ ಇಟ್ಟಿದ್ರೂ ಪರವಾಗಿಲ್ಲ, ತೆಗೆದು ಬೇರೆಯವ್ರ ಕೈಯಲ್ಲಿ ಹಾಕಿಸ್ಲಿಕ್ಕೆ ಮಾಡಬಾರ್ದು. ಇದನ್ನ ನೋಡ್ಕೊಳ್ಳಿ. ಇನ್ನಷ್ಟು ಮಾಹಿತಿಗಳು ಅಕ್ಷಯ ತದಿಗೆಯ ದಿನ ಯಾಕೆ ಮಾಡ್ಕೋತೇವೆ, ಏನಕ್ಕೆ ಮಾಡ್ಕೋತೇವೆ ಅನ್ನೋದನ್ನ ತಿಳಿಸ್ಕೊಡ್ತೇನೆ. ಕಾದು ನೋಡಿ. ಬಹಳ ವಿಶೇಷವಾದ ಮಾಹಿತಿಯನ್ನ ನೀಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ತೆ ಶಂಕರ. ಬ್ರಹ್ಮ